ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಾನು ಜೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಸುಮಾರು ಒಂದು 6 ವಿಡಿಯೋಗಳನ್ನ ಮಾಡಿದ್ದೇನೆ ಈ ಡಿಸ್ಕಷನ್ಗೋಸ್ಕರ. ದೆನ್ ಇವತ್ತು 7ನೇ ವಿಡಿಯೋ ಈ ಜೋಗ್ರಫಿ ಸಂಬಂಧಪಟ್ಟ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವಂತಹ ಸರಣಿ ಕಾರ್ಯಕ್ರಮ. ಆತ್ಮೀಯರೇ, ಯಾರು ಇನ್ನು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಷಯ ಉಪಯುಕ್ತ ಅನಿಸ್ತಾ ಇತ್ತು ಅಂದ್ರೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಇದರ ಸದುಪಯೋಗ ಸಿಗಲಿ. ಜೊತೆಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಒತ್ತೋದನ್ನು ಮರಿಬಾಡ್ರಿ. ನನ್ನ ಎಲ್ಲಾ ನೋಟಿಫಿಕೇಶನ್ಗಳು ಆ ಮೂಲಕ ನಿಮ್ಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಎಸ್ ಆದ್ಮೇಲೆ ನಾನು ನಿನ್ನೆ ಚರ್ಚೆ ಮಾಡ್ತಾ ಇದ್ದೆ, ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದೆ. ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲೆಲ್ಲಿ ಜಲಾಶಯಗಳಿದಾವೆ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಲಾಶಯಗಳಿದಾವೆ ಅಂತೇಳಿ ಪ್ರಶ್ನೆ ಮಾಡಿದ್ದೆ. ಯಾವ್ಯಾವ ಜಲಾಶಯಗಳಿದಾವೆ ಅನ್ನೋದನ್ನ ನಾನು ನಿನ್ನೆ ಚರ್ಚೆ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ಪ್ರಶ್ನೆ ಇದೆ, ಅದ್ರ ಮೂಲಕ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಸೊ ಈ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತಹ ಜಲಾಶಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಈ ರೀತಿಯಾಗಿದೆ, ಗಮನಿಸಿ. ನಾಗಾರ್ಜುನ ಯೋಜನೆ ಒಂದು ಮುಖ್ಯ ವಿವಿಧೋದ್ದೇಶ ಯೋಜನೆ. ಇದು ಯಾವ ನದಿಯ ಮೇಲೆ ಕಟ್ಟಿದೆ? ಎ ಗೋದಾವರಿ, ಬಿ ಮಹಾನದಿ, ಸಿ ಕೃಷ್ಣ, ಡಿ ಕಾವೇರಿ. ದ ನಾಗಾರ್ಜುನ ಪ್ರಾಜೆಕ್ಟ್ ಈಸ್ ಆನ್ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆನ್ ವಿಚ್ ರಿವರ್? ಎ ಗೋದಾವರಿ, ಬಿ ಮಹಾನದಿ, ಸಿ ಕೃಷ್ಣ, ಡಿ ಕಾವೇರಿ ಅಂತಂದೇಳಿ. ಎಸ್ ಫ್ರೆಂಡ್ಸ್, ಇಲ್ಲಿ ನಾಗಾರ್ಜುನ ಸಾಗರ ಜಲಾಶಯ ಅಂದ್ರೆ ನಿನ್ನೆ ಹೇಳಿದೆ ನೋಡ್ರಿ, ಕೃಷ್ಣಾ ನದಿಗೆ ಜಲಾಶಯಗಳಂತ ಬಂದಾಗ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಜಲಾಶಯ, ಕರ್ನಾಟಕದಲ್ಲಿ ಬಸವಸಾಗರ ಅಥವಾ ನಾರಾಯಣಪುರ ಜಲಾಶಯ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಈ ಆಲಮಟ್ಟಿ ಜಲಾಶಯ ಅಂತಂದೇಳಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು. ದೆನ್ ಆಂಧ್ರ ಪ್ರದೇಶದೊಳಗೆ ನಾಗಾರ್ಜುನ ಸಾಗರ ಜಲಾಶಯ ಅಂತಂದೇಳಿ. ಇವಿಷ್ಟು ಕೃಷ್ಣಾ ನದಿಗೆ ಅಲ್ಲಲ್ಲಿ ನಿರ್ಮಾಣ ಮಾಡಿ ವಿವಿಧೋದ್ದೇಶ ನದಿ ಕಡಿಮೆ ಯೋಜನೆಗಳಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಈ ನಾಗಾರ್ಜುನ ಸಾಗರ ವಿವಿಧೋದ್ದೇಶ ನದಿ ಕಡಿಮೆ ಯೋಜನೆ ಇದು ಯಾವ ನದಿ ಮೇಲೆ ಅಂತಂದ್ರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ರು ಇದನ್ನ ನೆನ್ಪಿಟ್ಕೊಡ್ರಿ. ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಆದ್ರೆ ಕಳೆದ ವಿಡಿಯೋ ನೋಡ್ರಿ. ಅದಕ್ಕಿಂತಲೂ ಮುಂಚೆ ಈ ಸರಣಿ ವಿಡಿಯೋದ 2ನೇ ವಿಡಿಯೋದೊಳಗೆ ಕೃಷ್ಣಾ ನದಿಗೆ ಸಂಬಂಧಪಟ್ಟ ಡಿಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ, ಅಲ್ಲಿ ಅದನ್ನ ನೋಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗಿರ್ಬೇಕು. ದೆನ್ ನೆಕ್ಸ್ಟ್ 3ನೇ ಪ್ರಶ್ನೆ ಇದೇ ಕರ್ನಾಟಕದ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ, ಗಮನಿಸಿ. 3ನೇ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಹಿಡಕಲ್ ಆಣೆಕಟ್ಟು ಡ್ಯಾಶ್ ನದಿಯ ಮೇಲೆ ಕಟ್ಟಿದೆ? ಹಿಡಕಲ್ ಆಣೆಕಟ್ಟು ಡ್ಯಾಶ್ ನದಿಯ ಮೇಲೆ ಕಟ್ಟಿದೆ? ಎ ಕೃಷ್ಣಾ ನದಿ, ಬಿ ಕಾವೇರಿ ನದಿ, ಸಿ ಪೆನ್ನಾರ್ ನದಿ, ಡಿ ಘಟಪ್ರಭಾ ನದಿ. ಹಿಡಕಲ್ ಡ್ಯಾಮ್ ಈಸ್ ಆನ್ ದ ರಿವರ್ ಕೃಷ್ಣ, ಕಾವೇರಿ, ಪೆನ್ನಾರ್, ಘಟಪ್ರಭಾ ಅಂತಂದೇಳಿ. ಎಸ್, ಇಲ್ಲಿ ಹಿಡಕಲ್ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೇಳಿದಾನೆ. ಹಿಡಕಲ್ ಜಲಾಶಯ, ಈ ಹಿಡಕಲ್ ಜಲಾಶಯ ಅಂತ ಬಂದಾಗ ಪ್ರೆಸೆಂಟ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಡಕಲ್ ಜಲಾಶಯವನ್ನು ನಿರ್ಮಾಣ ಮಾಡಿದರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬಲ್ಲಿ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಈ ಜಲಾಶಯವನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಜಲಾಶಯವನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದರೆ 1974ರಲ್ಲಿ ಈ ಜಲಾಶಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಹಿಡಕಲ್ ಜಲಾಶಯಕ್ಕೆ ಇರುವಂತಹ ಮತ್ತೊಂದು ಹೆಸರು ಅಂತಪ್ಪ ಅಂದ್ರೆ ನೆನಪಲ್ಲಿ, ಈ ಹಿಡಕಲ್ ಜಲಾಶಯಕ್ಕೆ ರಾಜ ಲಖಮಗೌಡ ಜಲಾಶಯ ಅಂತಾನೂ ಕೂಡ ಕರೀತಾರೆ. ನೆನಪಿರ್ಲಿ, ಈ ರಾಜ ಲಖಮಗೌಡ ಇವ್ರು ಏನಾಗಿದ್ರು, ಈ ಜಲಾಶಯ ನಿರ್ಮಾಣ ಮಾಡುವ ಸಂದರ್ಭದೊಳಗ ತಮ್ಮ ಜಮೀನನ್ನ ಈ ಜಲಾಶಯಕ್ಕೆ ದಾನ ನೀಡಿದ್ರು ಅನ್ನೋ ಕಾರಣಕ್ಕೆ ಆ ಜಲಾಶಯಕ್ಕೆ ರಾಜ ಲಖಮಗೌಡ ಜಲಾಶಯ ಅಂತಾನೆ ಕೂಡ ಕರೀತಾರೆ. ನೆನಪಿರ್ಲಿ, ಜಲಾಶಯ ಅಂತಂದಾಗ ಈ ಹಿಡಕಲ್ ಜಲಾಶಯಕ್ಕೆ ಇರುವಂತಹ ಮತ್ತೊಂದು ಹೆಸರು ಅಂತಂದ್ರೆ ರಾಜ ಲಖಮಗೌಡ ಜಲಾಶಯ ಅಂತಂದೇಳಿ. ರಾಜ ಲಖಮಗೌಡ ಜಲಾಶಯ ಅಂತಂದೇಳಿ ಇದು ಯಾವುದಕ್ಕೆ ಕರೀತಾರೆ ಅಂದ್ರೆ ಇದೇ ಹಿಡಕಲ್ ಜಲಾಶಯಕ್ಕೆ ಕರೀತಾರೆ. ಇಲ್ಲಿ ಕೇಳಿದಂತ ಪ್ರಶ್ನೆ, ಹಿಡಕಲ್ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದ. ಸೊ ಈ ಹಿಡಕಲ್ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಇದು ಘಟಪ್ರಭಾ ನದಿಗೆ ಅಡ್ಡಲಾಗಿ. ಇದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಬೆಳಗಾವಿ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ 1974ರಲ್ಲಿ ನಿರ್ಮಾಣ ಆಯಿತು. ಇದಕ್ಕಿರುವಂತಹ ಮತ್ತೊಂದು ಹೆಸರು ಅಂತಂದ್ರೆ ರಾಜ ಲಖಮಗೌಡ ಜಲಾಶಯ ಅಂತೇಳಿ. ರಾಜ
ಲಕಮಗೌಡ ಜಲಾಶಯ ಅಂತೇಳಿ ನೆನಪಲ್ಲಿ ಇಟ್ಕೊಳ್ರಿ. ದೆನ್ ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ಜಲಾಶಯಗಳು, ಅವುಗಳು ಯಾವ ನದಿಗಳ ಮೇಲೆ ನಿರ್ಮಾಣ ಆಗಿದಾವೆ, ಯಾವ ಜಿಲ್ಲೆಯಲ್ಲಿದ್ದಾವೆ, ಜೊತೆಗೆ ಅವುಗಳ ವಿಶೇಷತೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚು ಪ್ರಶ್ನೆ ಬರುವಂತಹ ಏರಿಯಾ ಇದೇ ಆಗಿರೋದ್ರಿಂದ. ಈ ಕರ್ನಾಟಕದ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ಗಮನಿಸ್ರಿ ಫ್ರೆಂಡ್ಸ್, ಕರ್ನಾಟಕದೊಳಗ ಮೊದಲನೇ ಬಾರಿಗೆ ನಿರ್ಮಾಣಗೊಂಡಂತಹ ಜಲಾಶಯ ಅಂದ್ರೆ ದಟ್ ಈಸ್ ವಾಣಿ ವಿಲಾಸ ಸಾಗರ ಜಲಾಶಯ. ಯಾವುದು? ವಾಣಿ ವಿಲಾಸ ಸಾಗರ ಜಲಾಶಯ. ಈ ವಾಣಿ ವಿಲಾಸ ಸಾಗರ ಜಲಾಶಯವನ್ನ ಎಷ್ಟರಲ್ಲಿ ನಿರ್ಮಾಣ ಮಾಡಿದ್ರು ಅಂತಂದ್ರೆ, ಇದೊಂದ್ ಸ್ವಲ್ಪ ಡೇಟ್ ನೆನಪಿರಲಿ, ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. 1892ರಿಂದ 1997ರವರೆಗೆ ಇದರ ನಿರ್ಮಾಣ ಕಾರ್ಯ ಆರಂಭಗೊಂಡಿರ್ತಕ್ಕಂಥದ್ದು. ಜೊತೆಗೆ ಇದು ಕಂಪ್ಲೀಟ್ ಆಗಿದ್ದು ಯಾವಾಗ ಅಂದ್ರೆ 1907ರಲ್ಲಿ. ಇದರ ನಿರ್ಮಾಣದ ನಿರ್ವಹಣೆಯ ಹೊಣೆ ಯಾರ್ದಾಗಿತ್ತು ಅಂತಂದ್ರೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದೊಳಗೆ, ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದೊಳಗ ಈ ಜಲಾಶಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಈ ವಾಣಿ ವಿಲಾಸ ಸಾಗರ ಜಲಾಶಯ ಕರ್ನಾಟಕದ ಮೊಟ್ಟ ಮೊದಲ ಜಲಾಶಯ ಅಂತ ಕರೀತೀವಿ. ಇದು ಕರ್ನಾಟಕದ ಮೊಟ್ಟ ಮೊದಲ ಜಲಾಶಯ ಅಷ್ಟೇ ಅಲ್ಲ, ಭಾರತದ ಮತ್ತು ಏಷ್ಯಾದಲ್ಲಿ ನಿರ್ಮಾಣಗೊಂಡ ಮೊದಲ ಜಲಾಶಯ ಅಂತೇಳಿ ಕೂಡ ಕರೀತೇವೆ. ಯಾವುದನ್ನ? ವಾಣಿ ವಿಲಾಸ ಸಾಗರ ಜಲಾಶಯವನ್ನ. ಈ ವಾಣಿ ವಿಲಾಸ ಸಾಗರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಎಲ್ಲಿದೆ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ನಿರ್ಮಾಣ ಮಾಡಿದರೆ, ಈ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಈ ವೇದಾವತಿ ನದಿಗೆ ವಾಣಿ ವಿಲಾಸ ಸಾಗರ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಮಾರಿ ಎನ್ನುವ ದೇವಿಯ ದೇವಾಲಯ ಇರೋದ್ರಿಂದ ಆ ಪ್ರದೇಶವನ್ನ ಮಾರಿ ಕಣಿವೆ ಅಂತ ಕರೀತಾರೆ. ಹೀಗಾಗಿ ಇದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ಈ ಜಲಾಶಯವನ್ನ ಮಾರಿ ಕಣಿವೆ ಜಲಾಶಯ ಅಂತಲೂ ಕೂಡ ಕರೀತಾರೆ. ಮಾರಿ ಕಣಿವೆ ಜಲಾಶಯ ಅಂತಲೂ ಕೂಡ ಕರಿತೀವಿ. ಇದಿಷ್ಟು ಈ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ನೆನಪಿರ್ಲಿ. ಇಷ್ಟೇ ಅಲ್ಲದೆ ಇದ್ರ ಮೇಲೆ ಈಗ ನೋಡ್ರಿ, ಇದಕ್ಕೆ ಯಾವ ಜಲಾಶಯ ಅಂತ ಕರೀತಾರೆ ಆಲ್ರೆಡಿ ಪ್ರಶ್ನೆ ಕೇಳಿದಾನೆ. ಯಾವ ನದಿಗೆ ಅಡ್ಡಲಾಗಿ ಅಂತ ಆಲ್ರೆಡಿ ಪ್ರಶ್ನೆ ಕೇಳಿದಾನೆ. ಯಾವ ಜಿಲ್ಲೆಯಲ್ಲಿದೆ ಇದು ಪ್ರಶ್ನೆ ಆಗಿದೆ. ದೆನ್ ನೆಕ್ಸ್ಟ್ ಏನಾದ್ರು ವಾಣಿ ವಿಲಾಸ ಸಾಗರದ ಮೇಲೆ ಏನಾದ್ರು ಪ್ರಶ್ನೆ ಆಗೋದಾದ್ರೆ, ಈ ವಾಣಿ ವಿಲಾಸ ಸಾಗರದ ಜಲಾಶಯದ ಹಿನ್ನೀರಿನ ನಿಲುಗಡೆ ಅದು ಯಾವ ಆಕಾರವನ್ನು ಹೊಂದಿದೆ ಅಂತಂದ್ರೆ ಭಾರತದ ನಕಾಶೆಯ ಆಕಾರವನ್ನು ಹೊಂದಿರತಕ್ಕಂಥದ್ದು ನೆನಪಲ್ಲಿ. ಇದು ಬಹಳ ಇಂಪಾರ್ಟೆಂಟ್, ವಿಶೇಷವಾಗಿ ಇರ್ತಕ್ಕಂಥದ್ದು. ಯಾವುದಂದ್ರೆ ಈ ವಾಣಿ ವಿಲಾಸ ಸಾಗರ ಜಲಾಶಯದ ಹಿನ್ನೀರಿನ ನಿಲುಗಡೆಯ ವ್ಯಾಪ್ತಿ ಅದು ಯಾವ ಆಕಾರವನ್ನು ಹೊಂದಿದೆ ಅಂತಂದ್ರೆ ಭಾರತದ ನಕಾಶೆಯ ಆಕಾರವನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಇದನ್ನ ಡಿಟೇಲ್ ಆಗಿ ಹೇಳಿದ್ವಿ, ಯಾಕಂದ್ರೆ ಇದ್ರ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಮುಂದೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ವಾಣಿ ವಿಲಾಸ ಸಾಗರ ಜಲಾಶಯ ಆದ್ಮೇಲೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮತ್ತೊಂದು ಪ್ರಮುಖ ಜಲಾಶಯ ಅಂದ್ರೆ ದಟ್ ಈಸ್ KRS ಜಲಾಶಯ. KRS ಜಲಾಶಯ. ಈ KRS ಜಲಾಶಯ ಈಸ್ ನಥಿಂಗ್ ಬಟ್ ಕೃಷ್ಣರಾಜಸಾಗರ ಜಲಾಶಯ ಅಂತೇಳಿ. ಯಾವುದು? ಕೃಷ್ಣರಾಜಸಾಗರ ಜಲಾಶಯ. ಈ ಕೃಷ್ಣರಾಜಸಾಗರ ಜಲಾಶಯವನ್ನ ಕಾಮಗಾರಿ 1911ರಿಂದ 1937ರವರೆಗೂ ಇದಕ್ಕೆ ಕಾಮಗಾರಿ ನಡೆದಿದೆ. ಸುದೀರ್ಘ ಕಾಮಗಾರಿ. ಮಧ್ಯಂತರ ಈ ಜಲಾಶಯ ನಿರ್ಮಾಣ ಮಾಡುವ ಟೈಮ್ ಒಳಗೆ ಏನಾಯ್ತು, ಕೆಲವೊಂದು ಕಾವೇರಿಗೆ ಸಂಬಂಧಪಟ್ಟಂತಹ ವಿವಾದ ಬಂತು. 1924 ಮತ್ತೆ ಅದು ಒಪ್ಪಂದವನ್ನ ಮಾಡಿಕೊಂಡು ಆ ನಂತರ ಈ ಜಲಾಶಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದರ ಕಾಮಗಾರಿ 1911ರಿಂದ 1937ವರೆಗೂ ಇದರ ಕಾಮಗಾರಿ ನಡೆದಿತ್ತು. ಸೊ ಈ ಒಂದು ಜಲಾಶಯವನ್ನ ನಮ್ಗೆಲ್ಲರಿಗೂ ಗೊತ್ತದ ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, KRS ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ KRS ಜಲಾಶಯ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನೊಳಗದ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನೊಳಗದ. ಈ ಜಲಾಶಯವನ್ನ ಕನ್ನಂಬಾಡಿ ಎಂಬಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ನೆನಪಲ್ಲಿ, ಈ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಸ್ಥಳೀಯವಾಗಿ ಈ ಜಲಾಶಯ ಕನ್ನಂಬಾಡಿ ಜಲಾಶಯ ಅಂತಾನೆ ಕರ್ನಾಟಕದೊಳಗೆ ಫೇಮಸ್ ಇರ್ತಕ್ಕಂಥ. ಸೊ KRS ಜಲಾಶಯ ಕನ್ನಂಬಾಡಿ ಜಲಾಶಯ ಅಂತೇಳಿ. ಇದ್ರ ಮೇಲೆ ಒಂದ್ ಸ್ವಲ್ಪ ನೆನಪಿರ್ಲಿ, ಇದರ ಸಾಮರ್ಥ್ಯ ಎಷ್ಟು ಅಂತ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಇದರ ಸಾಮರ್ಥ್ಯ 49.4 TMC ಗಳಷ್ಟು ಸಾಮರ್ಥ್ಯ ಇದೆ. ಮಂಡ್ಯ ಜಿಲ್ಲೆ ನೆನಪಿರ್ಲಿ. ಎಷ್ಟೋ ಜನ ಇದಕ್ಕೆ ಮೈಸೂರು ಅಂತಾನೆ ತೀರ್ಮಾನ ಮಾಡ್ಕೊಂಡಿರ್ತೀರಿ, ಬಟ್ ಇದು ಮೈಸೂರಿನೊಳಗಿಲ್ಲ, ಮಂಡ್ಯ ಜಿಲ್ಲೆ ಒಳಗದ.
ದೆನ್ ನೆಕ್ಸ್ಟ್ ಈ ಜಲಾಶಯದ ತಟದಲ್ಲಿ ನಿರ್ಮಾಣ ಮಾಡಿರುವ ಉದ್ಯಾನವನದ ಮೇಲೂ ಕೂಡ ಪ್ರಶ್ನೆ ಕೇಳಿದಾನೆ. ದಟ್ ಈಸ್ ಬೃಂದಾವನ ಉದ್ಯಾನವನ. ಬೃಂದಾವನ ಉದ್ಯಾನವನ ಇದು ಯಾರ ಕಾಲದಲ್ಲಿ ಅಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಈ ಒಂದು ಉದ್ಯಾನವನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ನೆನಪಿಟ್ಕೊಳ್ರಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾವೇರಿ ನದಿ, ಮಂಡ್ಯ ಜಿಲ್ಲೆ, ಇದಕ್ಕೆ ಇನ್ನೊಂದು ಹೆಸರು ಕನ್ನಂಬಾಡಿ, ಮೂಲ ಹೆಸರು KRS ಜಲಾಶಯ. ಇದರ ತಟದಲ್ಲಿರುವಂತಹ ಉದ್ಯಾನವನ ಅಂತಂದ್ರೆ ದಟ್ ಈಸ್ ಬೃಂದಾವನ ಉದ್ಯಾನವನ. ಎಸ್, ಇಷ್ಟು ನೆನ್ಪಿಟ್ಕೊಳ್ರಿ. ದೆನ್ ನೆಕ್ಸ್ಟ್ ಕರ್ನಾಟಕದೊಳಗೆ ಬರುವಂತಹ ಮತ್ತೊಂದು ಪ್ರಮುಖ ಜಲಾಶಯ ಅಂತ ಬಂದಾಗ ದಟ್ ಈಸ್ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯ. ಈ ತುಂಗಭದ್ರಾ ಜಲಾಶಯ ಈ ತುಂಗಭದ್ರಾ ನದಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಹೇಳಿದೆ ನೋಡ್ರಿ, ಕರ್ನಾಟಕದೊಳಗ ಈಶಾನ್ಯ ದಿಕ್ಕಿಗೆ ಹರಿಯುವಂತಹ ಪ್ರಮುಖ ನದಿ ಅಂತಂದ್ರೆ ತುಂಗಭದ್ರಾ. ಈ ತುಂಗಭದ್ರಾ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಅಥವಾ ವರಹ ಪರ್ವತದೊಳಗೆ ಉಗಮ ಆಗ್ತದೆ. ತುಂಗಾ ಮತ್ತು ಭದ್ರಾ ಎರಡೂ ಕವಲುಗಳಾಗಿ ಬಂದು ಕೂಡಲಿ ಎಂಬಲ್ಲಿ ಸಂಗಮ ಹೊಂದ್ತವೆ. ದೆನ್ ಮುಂದ ಇದೇನಾಗಿದೆ, ಈಗಿನ ಪ್ರಸ್ತುತ ವಿಜಯನಗರ ಜಿಲ್ಲೆ ಮೊದಲಿಂದ ಬಳ್ಳಾರಿ ಜಿಲ್ಲೆ ಒಳಗಿತ್ತು, ಬಟ್ ಈಗ ಪ್ರತ್ಯೇಕವಾಗಿ ವಿಜಯನಗರ ಜಿಲ್ಲೆ ಪ್ರತ್ಯೇಕ ಆಗಿರೋದ್ರಿಂದ ಈ ಜಲಾಶಯದ ವ್ಯಾಪ್ತಿಗೆ ಏನಿದೆಪ್ಪ ಅಂದ್ರೆ ವಿಜಯನಗರ ವ್ಯಾಪ್ತಿ ಒಳಗದ. ಇದರ ನಿರ್ಮಾಣ ಕಾಮಗಾರಿ 1949ರಿಂದ 1953ರವರೆಗೆ ನಡೆದಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರ ನಿರ್ಮಾಣಗೊಂಡ ಮೊದಲ ಜಲಾಶಯ ಅಂದ್ರೆ ದಟ್ ಈಸ್ ತುಂಗಭದ್ರಾ ಜಲಾಶಯ. ಈ ತುಂಗಭದ್ರಾ ಜಲಾಶಯಕ್ಕೆ ಇರುವಂತಹ ಮತ್ತೊಂದು ಹೆಸರು ಅಂತಂದ್ರೆ ಪಂಪಸಾಗರ ಜಲಾಶಯ ಅಂತ ಕರಿತೀವಿ. ನೆನಪಲ್ಲಿ ಇದನ್ನ ಪಂಪಸಾಗರ ಜಲಾಶಯ ಅಂತ ಕರೀತೇವೆ. ಈ ಪಂಪಸಾಗರ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ. ನೆನಪಿರಲಿ, ಇದನ್ನ ಸ್ಥಳೀಯವಾಗಿ ತುಂಗಭದ್ರಾ ಜಲಾಶಯ TB ಡ್ಯಾಮ್ ಅಂತ ಕರೀತಾರೆ, ಮುಂಡ್ರಾಬಾದ್ ಡ್ಯಾಮ್ ಅಂತ ಕರೀತಾರೆ, ಮಲ್ಲಾಪುರ ಜಲಾಶಯ ಅಂತ ಕರೀತಾರೆ, ಹೊಸಪೇಟೆ ಡ್ಯಾಮ್ ಅಂತ ಕರೀತಾರೆ. ಜೊತೆಗೆ ಪಂಪಸಾಗರ ಜಲಾಶಯ ಅದೇನೇ ಇರಲಿ, ಇದು ವಿಜಯನಗರ ಜಿಲ್ಲೆಯ ಮಲ್ಲಾಪುರ ಎಂಬಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೆನಪಲ್ಲಿ ಯಾವ್ದು ತುಂಗಭದ್ರಾ ಜಲಾಶಯ. ಈ ತುಂಗಭದ್ರಾ ಜಲಾಶಯದ ವಿಶೇಷತೆ ಏನಪ್ಪಾ ಅಂದ್ರೆ ಇದು 133 TMCಗಳಷ್ಟು ಏಕಕಾಲಕ್ಕೆ ನದಿ ನೀರಿನ ಸಾಮರ್ಥ್ಯವನ್ನು ಹಿಡಿದಿಟ್ಟುಕೊಳ್ಳುವಂತಹ ಡ್ಯಾಮ್ ಇದೆ. ಯಾವುದು ಏಕಕಾಲಕ್ಕೆ 133 TMCಗಳಷ್ಟು ಸಾಮರ್ಥ್ಯ ಇರುವ ನೀರನ್ನು ಹಿಡಿದಿಟ್ಟುಕೊಳ್ತದ. ಪ್ರೆಸೆಂಟ್ ಇದು ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಜಲಾಶಯ. ನೆನಪಿರಲಿ, ಕರ್ನಾಟಕದೊಳಗ ಅತಿ ದೊಡ್ಡ ನೀರಾವರಿ ಜಲಾಶಯ ಅಂತಂದ್ರೆ ಯಾವನ್ನ ಕರಿತೀವಿ ಅಂತಂದ್ರೆ ಇಲ್ಲಿ ತುಂಗಭದ್ರಾ ಜಲಾಶಯ ಅಂತ ಕರೀತೇವೆ. ಇಲ್ಲಿ ಕರ್ನಾಟಕದೊಳಗ ಅತಿ ದೊಡ್ಡ ಜಲಾಶಯ ಅಂತ ಬಂದಾಗ ಇಲ್ಲಿ ಎರಡು ಜಲಾಶಯಗಳ ಮಧ್ಯೆ ಒಂದಿಷ್ಟು ವಿವಾದ ಇದೆ. ಈಗ ಲಿಂಗನಮಕ್ಕಿ ಜಲಾಶಯನ ದೊಡ್ಡದಂತ ಕರಿಬೇಕು, ಏನು ತುಂಗಭದ್ರಾ ಜಲಾಶಯವನ್ನ ದೊಡ್ಡದು ಅಂತ ಕರಿಬೇಕು ಅಂತಂದೇಳಿ ಒಂದ್ ಸ್ವಲ್ಪ ಇಲ್ಲಿ ವಾದ ಇದಾವೆ. ತುಂಗಭದ್ರಾ ಜಲಾಶಯ ಮತ್ತು ಲಿಂಗನಮಕ್ಕಿ ಜಲಾಶಯ ಎರಡಕ್ಕೂ ಇಲ್ಲಿ ವ್ಯತ್ಯಾಸ ಏನಂದ್ರೆ ಲಿಂಗನಮಕ್ಕಿ ಜಲಾಶಯ ಎಟ್ ಎ ಟೈಮ್ 169 TMCಗಳಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಎಟ್ ಎ ಟೈಮ್ 133 TMCಗಳಷ್ಟು ನದಿ ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇದೆ. ಆದ್ರೆ ಈ ತುಂಗಭದ್ರಾ ಜಲಾಶಯದ ಮುಂಭಾಗದೊಳಗ ಕೃಷಿ ವ್ಯಾಪ್ತಿ ತುಂಬಾ ಜಾಸ್ತಿ ಇದೆ. ಯಾವುದಕ್ಕೂ ಹೋಲಿಕೆ ಮಾಡಿದ್ರೆ ಲಿಂಗನಮಕ್ಕಿಗೆ ಹೋಲಿಕೆ ಮಾಡಿದ್ರೆ ಆ ದೃಷ್ಟಿಕೋನದೊಳಗ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಜಲಾಶಯ ಅಥವಾ ಅತಿ ದೊಡ್ಡ ಜಲಾಶಯ ಅಂತಂದೇಳಿ ಯಾವ್ದನ್ನ ಪರಿಗಣಿಸ್ತಾರೆ ಅಂತಂದ್ರೆ ತುಂಗಭದ್ರಾ ಜಲಾಶಯವನ್ನ ಪರಿಗಣಿಸ್ತಾರೆ. ಲಿಂಗನಮಕ್ಕಿ ಜಲಾಶಯವನ್ನ ಅತಿ ಹೆಚ್ಚು ನೀರಿನ ಸಾಮರ್ಥ್ಯವಿರುವ ಕರ್ನಾಟಕದ ಜಲಾಶಯ ಅಂತಂದೇಳಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದು ಲಿಂಗನಮಕ್ಕಿ ಜಲಾಶಯ ಆಗ್ತದ. ಅದು 169 TMCಗಳಷ್ಟು ನೀರು ಹಿಡಿದಿಟ್ಕೊಂಡ್ರು ಕೂಡ ಅದರ ಮುಂಭಾಗದೊಳಗ ಅಷ್ಟೊಂದು ವ್ಯಾಪ್ತಿಯ ಕೃಷಿಗೆ ಒಂದು ನೀರು ಬಳಕೆ ಆಗಂಗಿಲ್ಲ. ಆಲ್ಮೋಸ್ಟ್ ಆ ಜಲಾಶಯದ ನೀರು ಬಳಕೆ ಆಗೋದು ಜಲವಿದ್ಯುತ್ನ ಉತ್ಪಾದನೆಗೋಸ್ಕರ. ಸೊ ಇಷ್ಟು ನೆನಪಿರಲಿ. ಸೊ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಮತ್ತು ಅತಿ ದೊಡ್ಡ ಜಲಾಶಯ ಅಂದ್ರೆ ಅದು ತುಂಗಭದ್ರಾ ಜಲಾಶಯ. ನೆನಪಲ್ಲಿರಲಿ, ಇದು ನಿಮ್ಗೆ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ಅತಿ ದೊಡ್ಡ ನೀರಾವರಿ ಜಲಾಶಯ, ಅತಿ ದೊಡ್ಡ ನೀರಾವರಿ ಜಲಾಶಯ ಯಾವುದು ಅಂತಂದ್ರೆ ದಟ್ ಈಸ್ ತುಂಗಭದ್ರಾ ಜಲಾಶಯ. ಇವಿಷ್ಟು ತುಂಬಾ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾಗಿರೋದು. ಈ 3 ಜಲಾಶಯಗಳ ಮೇಲೆ ನಿಮ್ಗೆ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹೆಚ್ಚು ಪ್ರಶ್ನೆ ಕೇಳದೆ ಈ 3 ಜಲಾಶಯಗಳ ಮೇಲೆ. ಇನ್ನು ಉಳಿದು ಜಲಾಶಯಗಳ ಮೇಲೆ ಏನ್ ಕೇಳಬಹುದು ಅಂದ್ರೆ ಭಾಗಶಃ ಯಾವ ನದಿಗೆ ಅಡ್ಡಲಾಗಿ ಅವು ಯಾವ ಜಿಲ್ಲೆಯಲ್ಲಿದೆ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಅವುಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಕೆಲವೊಂದನ್ನ ಗಮನಿಸೋದಾದ್ರೆ ಸೊ ಸೀರಿಯಲ್ ಆಗಿ ನೆನಪಿರ್ಲಿ. ಮೊದಲನೇ ಉತ್ತರದೊಳಗೆ ಬರುವಂತಹ ಕಾರಂಜ ಜಲಾಶಯ ಅಂತ ಬರ್ತದೆ. ಕಾರಂಜ ಜಲಾಶಯ ಇದು ಎಲ್ಲಿದೆಪ್ಪ ಅಂದ್ರೆ ಪ್ರೆಸೆಂಟ್ ಬೀದರ್ ಜಿಲ್ಲೆ ಒಳಗದ.
ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನೊಳಗದ. ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಮಾಂಚಾರ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರ್ತಕ್ಕಂಥ. ನೋಡ್ರಿ, ಈ ಕಾರಂಜ ಅನ್ನುವುದು ಮಾಂಜಾರ ನದಿಯ ಉಪನದಿ. ನೆಕ್ಸ್ಟ್ ಸ್ವಲ್ಪ ನೋಡ್ರಿ, ಇಲ್ಲಿ ಕಾರಂಜ ಎನ್ನುವ ನದಿ ಬರ್ತದ, ಕಾರಂಜ ಜಲಾಶಯ. ಈ ಕಾರಂಜ ಜಲಾಶಯ ಎಲ್ಲಿದೆ ಅಂತಂದ್ರೆ ಬೀದರ್ ಜಿಲ್ಲೆಯ ಬಾಲ್ಕಿಯ ಬಳಿ ಇರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಬಾಲ್ಕಿಯ ಬಳಿ. ಈ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಮಾಂಚಾರ ನದಿಗೆ ಅಡ್ಡಲಾಗಿ. ನೆನಪಲ್ಲಿ ಯಾವುದು? ಕಾರಂಜ ಜಲಾಶಯ ಬೀದರ್ ಜಿಲ್ಲೆ ಇದೆ, ಮಾಂಚಾರ ನದಿಗೆ ಅಡ್ಡಲಾಗಿ. ಆಕ್ಚುಲಿ ಕಾರಂಜ ಮಾಂಚಾರ ನದಿಯ ಉಪನದಿ. ಕಾರಂಜ ಮಾಂಜಾರ ನದಿಯ ಉಪನದಿ. ಈ ಮಾಂಜಾರ ಗೋದಾವರಿ ನದಿಯ ಉಪನದಿ. ಸೊ ಹೀಗಾಗಿ ಗೋದಾವರಿಯ ಜಲಾನಯನ ವ್ಯಾಪ್ತಿ ಕರ್ನಾಟಕದೊಳಗೂ ಇದೆ. ನೆನಪಲ್ಲಿ ಕರ್ನಾಟಕದೊಳಗ ಗೋದಾವರಿ ನದಿ ವ್ಯಾಪ್ತಿನೂ ಇದೆ. ಯಾಕಂದ್ರೆ ಗೋದಾವರಿ ನದಿಯ ಉಪನದಿಯಾದಂತಹ ಮಾಂಜಾರ ಕರ್ನಾಟಕದ ಬೀದರ್ ಜಿಲ್ಲೆಯ ಮೂಲಕ ಹಾದು ಹೋಗ್ತದೆ. ಬಟ್ ಈ ಕಾರಂಜ ನದಿ ಏನಪ್ಪಾ ಅಂತಂದ್ರೆ ಈ ಮಾಂಜಾರ ನದಿಯ ಹರಿವಿನ ವಿರುದ್ಧ ದಿಕ್ಕಿನಿಂದ ಹರಿದು ಬಂದು ಈ ಬೀದರ್ ಜಿಲ್ಲೆಯ ನಾರದ ಸಂಗಮ ಎಂಬಲ್ಲಿ, ಬೀದರ್ ಜಿಲ್ಲೆಯ ನಾರದ ಸಂಗಮ ಎಂಬಲ್ಲಿ ಈ ಜಲಾಶಯವನ್ನ ಇದು ಸೇರ್ಕೊಳ್ತದೆ. ಸೊ ಇಷ್ಟು ನೆನಪಿರಲಿ. ಕಾರಂಜ ಜಲಾಶಯ ಆದ್ಮೇಲೆ ನೆಕ್ಸ್ಟ್ ಹಿಡಕಲ್ ಜಲಾಶಯ, ಈಗ ಆಲ್ರೆಡಿ ಹೇಳಿದೆ, ನೆನಪಲ್ಲಿರಲಿ. ಅದಾದ್ಮೇಲೆ ಮಲಪ್ರಭಾ ಜಲಾಶಯ ಅಥವಾ ರೇಣುಕಾ ಸಾಗರ ಜಲಾಶಯ ಅಂತ ಬರ್ತದೆ. ರೇಣುಕಾ ಸಾಗರ ಜಲಾಶಯ. ಈ ರೇಣುಕಾ ಸಾಗರ ಜಲಾಶಯ ಪ್ರೆಸೆಂಟ್ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಬಳಿ ನಿರ್ಮಾಣಗೊಂಡಿರ್ತಕ್ಕಂಥ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಬಳಿ ನಿರ್ಮಾಣ ಆಗ್ಯದ. ಇದು ಸುಮಾರು 1960ರಲ್ಲಿನೇ ನಿರ್ಮಾಣಗೊಂಡಿರ್ತಕ್ಕಂಥ ಜಲಾಶಯ. ಯಾವುದು? ರೇಣುಕಾ ಸಾಗರ ಜಲಾಶಯ. ಈ ರೇಣುಕಾ ಸಾಗರ ಜಲಾಶಯ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಎಂಬಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ? ನವಿಲು ತೀರ್ಥ ಎಂಬಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪರಿಣಾಮ ಈ ರೇಣುಕಾ ಸಾಗರ ಜಲಾಶಯಕ್ಕೆ ನವಿಲು ತೀರ್ಥ ಜಲಾಶಯ ಅಂತ ಕೂಡ ಕರೀತಾರೆ. ಈ ನವಿಲು ತೀರ್ಥ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಮಲಪ್ರಭಾ ನದಿಗೆ ಅಡ್ಡಲಾಗಿ. ನೆನಪಲ್ಲಿ. ಸೊ ನಾಳೆ ನಿಮಗೆ ಪ್ರಶ್ನೆ ಕೇಳಬಹುದು, ನವಿಲು ತೀರ್ಥ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ. ರೇಣುಕಾ ಸಾಗರ ಜಲಾಶಯ ಇದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಬೆಳಗಾವಿ ಜಿಲ್ಲೆ. ರೇಣುಕಾ ಸಾಗರ ಜಲಾಶಯಕ್ಕಿರುವ ಇನ್ನಿತರ ಹೆಸರುಗಳು ಅಂತಂದ್ರೆ ನವಿಲು ತೀರ್ಥ ಜಲಾಶಯ ಅಂತ ಕರೀತಾರೆ, ಮಲಪ್ರಭಾ ಜಲಾಶಯ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಇಂದಿರಾ ಗಾಂಧಿ ಜಲಾಶಯ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಈ ಇಂದಿರಾ ಗಾಂಧಿ ಅವರೇ ಬಂದು ಇದನ್ನು ಉದ್ಘಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದನ್ನ ಇಂದಿರಾ ಗಾಂಧಿ ಜಲಾಶಯ ಅಂತ ಕೂಡ ಕರೀತಾರೆ. ಇಷ್ಟು ಹೆಸರುಗಳು ಯಾವ್ದಕ್ಕಿದಾವೆ? ರೇಣುಕಾ ಸಾಗರ ಜಲಾಶಯಕ್ಕಿದೆ. ಆಕ್ಚುಲಿ ಈ ರೇಣುಕಾ ಸಾಗರ ಜಲಾಶಯದೊಳಗ ಅಂದ್ರೆ ಮಲಪ್ರಭಾ ನದಿಯೊಳಗ ಬೇಸಿಗೆ ಟೈಮ್ ಒಳಗ ನೀರು ಬತ್ತಿ ಹೋಗೋದ್ರಿಂದ ಈ ಜಲಾಶಯದ ಮೇಲೆ ಅವಲಂಬನೆ ಆಗಿರುವಂತಹ ಈಗಿನ ಧಾರವಾಡ, ಹುಬ್ಬಳ್ಳಿ, ಗದಗ, ನರಗುಂದ, ನವಲಗುಂದ, ಬೆಳಗಾವಿ ಮತ್ತು ಬಾಗಲಕೋಟೆಯ ಕೆಲ ಭಾಗದಲ್ಲಿರುವಂತಹ ಈ ಕುಡಿಯುವ ನೀರಿನ ಅವಲಂಬನೆ ಯಾವುದ್ರ ಮೇಲೆ ಇದೆ ಅಂದ್ರೆ ಈ ರೇಣುಕಾ ಸಾಗರ ಜಲಾಶಯ ಮೇಲೆ ಇದೆ. ಆದ್ರೆ ಬೇಸಿಗೆ ಅವಧಿಯೊಳಗ ಮಲಪ್ರಭಾ ನದಿ ಬರಿದಾಗುವ ಪರಿಣಾಮ ಜಲಾಶಯ ಖಾಲಿಯಾಗಿರ್ತದ. ಇಲ್ಲಿ ಕುಡಿಯೋ ನೀರಿನ ತಾತ್ಪರ್ಯ ಅಂದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಪರಿಣಾಮ ಈ ನದಿಗೆ, ಮಲಪ್ರಭಾ ನದಿಗೆ ಮಹಾದಾಯಿ ನದಿಯನ್ನ ಸೇರಿಸಿ ಈ ಭಾಗದ ಜನರ ಕುಡಿಯೋ ನೀರಿನ ಕೊರತೆಯನ್ನು ನೀಗಿಸೋದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಮಹಾದಾಯಿ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು. ಈಗ ಒಂದು ಪಾಯಿಂಟ್ ಸಿಕ್ತಂದ್ರೆ ನಾನು ಸುದೀರ್ಘವಾಗಿ ಹೋಗ್ಬಿಡ್ತೇನೆ, ಬೇಡ. ಈಗ ಸದ್ಯ ಎಷ್ಟನ್ನು ತಿಳ್ಕೊಳ್ಳೋಣ. ಮಹಾದಾಯಿ ಈ ವಿವಾದ, ಕಾವೇರಿ ವಿವಾದ, ದೆನ್ ಕೃಷ್ಣಾ ನದಿ ವಿವಾದ, ಒಂದೊಂದು ವಿಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡಿರ್ತಾರೆ, ಅದರಲ್ಲಿ ಡಿಟೇಲ್ ಆಗಿ ನೋಡೋಣ. ಸೊ ಇಷ್ಟು ರೇಣುಕಾ ಸಾಗರ ಜಲಾಶಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗಬೇಕು. ದೆನ್ ನೆಕ್ಸ್ಟ್ ಮೂರನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತದ, ಇದು ಎಲ್ಲಿ ನಿರ್ಮಾಣಗೊಂಡಿರೋದು? ಪ್ರೆಸೆಂಟ್ ವಿಜಯಪುರ ಜಿಲ್ಲೆಯೊಳಗೆ ನಿರ್ಮಾಣಗೊಂಡದ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಎಂಬಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಎಂಬಲ್ಲಿ ಈ ಜಲಾಶಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಕೃಷ್ಣಾ ನದಿಗೆ ಅಡ್ಡಲಾಗಿ. ನೆನಪಿರ್ಲಿ, ಕರ್ನಾಟಕದೊಳಗ ಇದು ಎಷ್ಟು TMC ಸಾಮರ್ಥ್ಯ ಹೊಂದಿದೆ ಅಂದ್ರೆ 123 TMC ಸಾಮರ್ಥ್ಯವನ್ನ ಹೊಂದಿದೆ. ಎಲ್ಲವುಗಳ TMC ಆಗತ್ತಿಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಯಾವ ಇರ್ತಾವ ಅವುಗಳನ್ನ ಮಾತ್ರ ಮಾಹಿತಿ ಕೊಟ್ಟಿರ್ತಾರೆ, ಅಷ್ಟು ನೆನಪಿಟ್ಕೊಳ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ವಿಜಯಪುರ ಜಿಲ್ಲೆ ಒಳಗದ, ಬಸವನ ಬಾಗೇವಾಡಿ ತಾಲೂಕು, ಆಲಮಟ್ಟಿ ಬಳಿ ನಿರ್ಮಾಣ ಆಗಿರೋದ್ರಿಂದ ಇದು ಸ್ಥಳೀಯವಾಗಿ ಆಲಮಟ್ಟಿ ಜಲಾಶಯ ಅಂತಾನೆ ಹೆಚ್ಚು ಫೇಮಸ್ ಅದ. ಈಗ ಪ್ರೆಸೆಂಟ್ ಇಲ್ಲಿ ನೆನಪಿರ್ಲಿ,
ಈ ಆಲಮಟ್ಟಿ ಜಲಾಶಯದ ತಳಭಾಗದೊಳಗೆ ನಿರ್ಮಾಣ ಮಾಡಿರುವ ಉದ್ಯಾನವನ ಸೀತಾವನ ಅನ್ನುವಂತಹ ಉದ್ಯಾನವನ ಕರ್ನಾಟಕದಲ್ಲಿ ಈ ಜಲಾಶಯಗಳ ತಟಭಾಗದಲ್ಲಿ ನಿರ್ಮಾಣ ಮಾಡಿರುವ ಅತಿ ದೊಡ್ಡ ಉದ್ಯಾನವನ ಅಂದ್ರೆ ದಟ್ ಈಸ್ ಸೀತಾವನ ಉದ್ಯಾನವನ. ಇದು ಒಂದಿಷ್ಟು ನೆನಪಲ್ಲಿ ಯಾವುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕಿರುವ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಆಲಮಟ್ಟಿ ಜಲಾಶಯ, ಕೃಷ್ಣಾ ನದಿಗೆ ಅಡ್ಡಲಾಗಿ. ಇದರ ತಟದಲ್ಲಿ ಇರುವಂತಹ ಉದ್ಯಾನವನ ಅಂತಂದ್ರೆ ದಟ್ ಈಸ್ ಸೀತಾವನ. ಇಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಬಂಧಪಟ್ಟ ನೆನಪಲ್ಲಿ. ದೆನ್ ನೆಕ್ಸ್ಟ್ ಬಸವಸಾಗರ ಜಲಾಶಯ ಅಂತೆ. ಬಸವಸಾಗರ ಜಲಾಶಯ, ಈ ಬಸವಸಾಗರ ಜಲಾಶಯವನ್ನ ಪ್ರೆಸೆಂಟ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನೊಳಗೆ ನಿರ್ಮಾಣ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸುರಪುರ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಕಾರಣಕ್ಕೆ ಇದನ್ನ ಸ್ಥಳೀಯವಾಗಿ ನಾರಾಯಣಪುರ ಜಲಾಶಯ ಅಂತಾನೆ ಕೂಡ ಕರೀತಾರೆ. ಇದು ಕೂಡ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದರೆ ಯಾವುದು ಬಸವಸಾಗರ ಜಲಾಶಯ. ಇದಾದ್ಮೇಲೆ ದೆನ್ ನೆಕ್ಸ್ಟ್ ದೆನ್ ತುಂಗಾ ಜಲಾಶಯ ಅಂತ ಬರ್ತದ. ಈ ತುಂಗಾ ಜಲಾಶಯ ಪ್ರೆಸೆಂಟ್ ಎಲ್ಲಿದೆಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವುದು ತುಂಗಾ ಜಲಾಶಯ. ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ನಿರ್ಮಾಣ ಮಾಡಿದ್ದಾರೆ. ಈ ತುಂಗಾ ಜಲಾಶಯ ಅಂತ ಕೇಳೋದ್ರ ಬದಲಾಗಿ ನಿಮಗೆ ಏನ್ ಪ್ರಶ್ನೆ ಕೇಳ್ತಾನೆ, ಗಾಜನೂರು ಜಲಾಶಯವನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಗಾಜನೂರು ಜಲಾಶಯ ಶಿವಮೊಗ್ಗ ಜಿಲ್ಲೆ ಒಳಗ. ಇದು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ತುಂಗಾ ನದಿಗೆ ಅಡ್ಡಲಾಗಿ. ದೆನ್ ನೆಕ್ಸ್ಟ್ ಭದ್ರಾ ಜಲಾಶಯ ಅಂತ ಬರ್ತದೆ. ಭದ್ರಾ ಜಲಾಶಯ, ಈ ಭದ್ರಾ ಜಲಾಶಯ ಪ್ರೆಸೆಂಟ್ ಎಲ್ಲಿಪ್ಪ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಎಂಬಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಫ್ರೆಂಡ್ಸ್, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಎಂಬಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪರಿಣಾಮ ಈ ಭದ್ರಾ ಜಲಾಶಯಕ್ಕೆ ಇನ್ನೊಂದು ಹೆಸರು ಲಕ್ಕವಳ್ಳಿ ಜಲಾಶಯ ಅಂತ ಕರೀತಾರೆ. ನೆನಪಿಲ್ಲ, ನಾಳೆ ನಿಮಗೆ ಲಕ್ಕವಳ್ಳಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಪ್ರಶ್ನೆ ಕೇಳಿದ್ರೆ ಆ ಲಕ್ಕವಳ್ಳಿ ಜಲಾಶಯ ಭದ್ರಾ ನದಿಗೆ ಅಡ್ಡಲಾಗಿ. ಇಷ್ಟು ನೆನಪಲ್ಲಿರ್ಲಿ. ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಹೇಮಾವತಿ ಜಲಾಶಯ ಅಂತ ಬರ್ತದೆ. ಹೇಮಾವತಿ ಜಲಾಶಯ, ಈ ಹೇಮಾವತಿ ಜಲಾಶಯ ಇದಿರೋದಿಲ್ಲಪ್ಪ ಅಂತಂದ್ರೆ ಪ್ರೆಸೆಂಟ್ ಹಾಸನ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು. ಎಲ್ಲಿದೆ ಇದು ಹೇಮಾವತಿ ಜಲಾಶಯ? ಪ್ರೆಸೆಂಟ್ ಹಾಸನ ಜಿಲ್ಲೆಯ ಗೋರೂರು ಬಳಿ ನಿರ್ಮಾಣ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಗೋರೂರು ಬಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಯಾವ ನದಿಗೆ ಅಂತಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಹೇಮಾವತಿ ಕೃಷ್ಣಾ ನದಿಯ ಉಪನದಿಯಾಗಿರ್ತಕ್ಕಂಥ, ಕಾವೇರಿ ನದಿಯ ಉಪನದಿ ಯಾವುದು ಹೇಮಾವತಿ. ಈಗ ಹೇಮಾವತಿ ಜಲಾಶಯವನ್ನ ಸ್ಥಳೀಯವಾಗಿ ಗೋರೂರು ಜಲಾಶಯ ಅಂತ ಕರೀತಾರೆ. ನೆನಪಿಡಿ, ಹೇಮಾವತಿ ಜಲಾಶಯವನ್ನ ಸ್ಥಳೀಯವಾಗಿ ಗೋರೂರು ಜಲಾಶಯ ಅಂತ ಕರೀತಾರೆ. ನೆನಪಲ್ಲಿರಲಿ. ದೆನ್ ಹೇಮಾವತಿ ಜಲಾಶಯ ಆದ್ಮೇಲೆ ಕರ್ನಾಟಕದ ಮತ್ತೊಂದು ಪ್ರಮುಖ ಜಲಾಶಯ ಅಂತಂದ್ರೆ ದಟ್ ಈಸ್ ಕಬಿನಿ ಜಲಾಶಯ. ಈ ಕಬಿನಿ ಜಲಾಶಯವನ್ನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಪ್ರೆಸೆಂಟ್ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬಳಿ ನಿರ್ಮಾಣ ಮಾಡಿದ್ದಾರೆ. ಈ ಎಚ್ ಡಿ ಕೋಟೆ ಅಥವಾ ಹೆಗ್ಗಡ ದೇವನ ಕೋಟೆ ಅಂತ ಕೂಡ ಕರೀತಾರೆ. ಯಾವುದು ಕಬಿನಿ ಜಲಾಶಯವನ್ನ. ಕಬಿನು ಸಹ ಈ ಕಾವೇರಿ ನದಿಯ ಉಪನದಿ. ನಿಮಗೆ ನೆನಪಿನಲ್ಲಿ ಈ ಕರ್ನಾಟಕದ ಅತ್ಯಂತ ಎತ್ತರದ ದೇವಾಲಯ ಯಾವುದು? ನಂಜನಗೂಡು ನಂಜುಂಡೇಶ್ವರ. ಕರ್ನಾಟಕದ ಅತ್ಯಂತ ಎತ್ತರದ ದೇವಾಲಯ ನಂಜುಂಡೇಶ್ವರ. ಈ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಯಾವ ನದಿಯ ತಟದಲ್ಲಿ ಇದೆ ಅಂತ ಬಂದಾಗ ದಟ್ ಈಸ್ ಕಬಿನಿ ನದಿಯ ತಟದಲ್ಲಿ. ನೆನಪಲ್ಲಿರ್ಲಿ. ಈ ಕಬಿನಿ ನದಿಗೆ ಕರ್ನಾಟಕದೊಳಗ ಕಪಿಲ ಅಂತ ಕೂಡ ಕರೀತಾರೆ. ನೆನಪಲ್ಲಿ, ಕಬಿನಿ ನದಿಗೆ ಕರ್ನಾಟಕದೊಳಗ ಕಪಿಲ ಅಂತ ಕರೀತಾರೆ. ಸೊ ಇದಿಷ್ಟು ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ನೆನಪಲ್ಲಿರ್ಲಿ. ಕಬಿನಿ ಜಲಾಶಯ ಆದ್ಮೇಲೆ ಮತ್ತೊಂದು ಇದಕ್ಕೆ ಇದೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬಳಿ ಮತ್ತೊಂದು ನುಗು ಜಲಾಶಯ ಅಂತ ಬರ್ತದೆ. ನುಗು ಜಲಾಶಯ. ಈ ನುಗುನು ಕೂಡ ಏನಪ್ಪಾ ಅಂದ್ರೆ ಕಾವೇರಿ ನದಿಯ ಮತ್ತೊಂದು ಉಪನದಿ. ಈ ನುಗು ಜಲಾಶಯ ಕೂಡ ಎಲ್ಲಿದೆ? ಈ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಬಳಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಷ್ಟು ನೆನಪಲ್ಲಿದೆ. ಹೇಮಾವತಿ, ಕಬಿನಿ, ಹಾರಂಗಿ, ಇನ್ನೊಂದು ಹಾರಂಗಿ ಜಲಾಶಯ ಅಂತ ಬರ್ತದೆ. ಹಾರಂಗಿ ಜಲಾಶಯ. ಇದು ಹಾರಂಗಿ ಜಲಾಶಯ ಪ್ರೆಸೆಂಟ್ ಹಾಸನ ಜಿಲ್ಲೆಯ, ಮೊದಲು ಕೊಡಗಿನೊಳಗಿತ್ತು,
ಈಗ ಹಾಸನ ಜಿಲ್ಲೆಯ ಹುದುಗುರಹಳ್ಳಿ ಅಂತ ಬರ್ತದೆ, ಹುದುಗರಹಳ್ಳಿ ಅಂತ ಹೇಳಿ. ಈ ಹಾಸನ ಜಿಲ್ಲೆಯ ಹುದುಗರಹಳ್ಳಿ ಬಳಿ ಬರ್ತದ. ಈ ಹುದುಗರಹಳ್ಳಿ ಬಳಿ ಬರೋದ್ರಿಂದ ಈ ಹಾರಂಗಿ ಜಲಾಶಯಕ್ಕೆ ಹುದುಗರಹಳ್ಳಿ ಜಲಾಶಯ ಅಂತಾನೆ ಕರೀತಾರೆ. ಹಾರಂಗಿ ಜಲಾಶಯಕ್ಕೆ ಇರುವಂತಹ ಮತ್ತೊಂದು ಹೆಸರು ಹುದುಗರಹಳ್ಳಿ ಜಲಾಶಯ ಅಂತಾನೆ ಕರೀತಾರೆ. ಇಷ್ಟು ನೆನಪಲ್ಲಿರ್ಲಿ. ದೆನ್ ನೆಕ್ಸ್ಟ್ ಇನ್ನೊಂದು ಬರ್ತದ ಮಾಣಿ ಜಲಾಶಯ ಅಂತೇಳಿ. ಈ ಮಾಣಿ ಜಲಾಶಯವನ್ನ ಇವತ್ತು ಪ್ರೆಸೆಂಟ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಳಿ ನಿರ್ಮಾಣ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಬಳಿ ನಿರ್ಮಾಣ ಮಾಡಿದ್ದಾರೆ. ಇದು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ವರಾಹಿ ನದಿಗೆ ಅಡ್ಡಲಾಗಿ. ನೆನಪಲ್ಲಿರಲಿ, ಯಾವುದು ವರಾಹಿ ನದಿಗೆ. ಯಾವುದು ಮಾಣಿ ಜಲಾಶಯ. ಈ ಮಾಣಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ವರಾಹಿ ನದಿಗೆ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ. ಇದರ ಜೊತೆಗೆ ಮತ್ತೆ ಇಲ್ಲಿ ಶಾಂತಿ ಸಾಗರ ಜಲಾಶಯ ಅಂತ ಬರ್ತದೆ. ಆಕ್ಚುಲಿ ಶಾಂತಿ ಸಾಗರ ಜಲಾಶಯನೂ ಹೌದು, ಅದು ಅತಿ ದೊಡ್ಡ ಕೆರೆನೂ ಹೌದು. ಆ ಶಾಂತಿ ಸಾಗರ ಜಲಾಶಯವನ್ನ ಕರ್ನಾಟಕದಲ್ಲಿ ಈ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನೊಳಗೆ ನಿರ್ಮಾಣ ಆಗ್ಯದ. ಅಥವಾ ಇದನ್ನ ಏನಂತ ಕರೀತಾರೆ, ಈ ಶಾಂತಿ ಸಾಗರ ಜಲಾಶಯವನ್ನ ಹಾರಿದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ. ಆಕ್ಚುಲಿ ಈ ಜಲಾಶಯವನ್ನ ಕರ್ನಾಟಕದ ಅತಿ ದೊಡ್ಡ ಕೆರೆ ಅಂತ ಕರೀತಾರೆ. ಈ ಶಾಂತಿ ಸಾಗರ ಜಲಾಶಯ ಅಥವಾ ಶಾಂತಿ ಸಾಗರ ಕೆರೆಗೆ ಇರುವ ಮತ್ತೊಂದು ಹೆಸರು ಸೂಳಿ ಕೆರೆ ಅಂತ ಕೂಡ ಕರೀತಾರೆ. ಇವಿಷ್ಟು ಕರ್ನಾಟಕದೊಳಗಿರುವಂತಹ ಪ್ರಮುಖ ಜಲಾಶಯಗಳು. ಕರ್ನಾಟಕದೊಳಗ ಸುಮಾರು ಹೆಚ್ಚು ಜಲಾಶಯಗಳಿದಾವೆ. ಆದ್ರೆ ಪ್ರಶ್ನೆ ಮಾಡುವಂತಹ ಜಲಾಶಯಗಳಂತ ಬಂದಾಗ ಮುಖ್ಯವಾಗಿ ಇವುಗಳ ಮೇಲೆ ಹೆಚ್ಚು ಪ್ರಶ್ನೆ ಕೇಳ್ತಿರ್ತಾನೆ. ಇವಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ನೆನಪಲ್ಲಿ ಇಟ್ಕೊಳ್ರಿ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಇವುಗಳು ಬಿಟ್ಟು ಬಹುಶಃ ಹೆಚ್ಚು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಬೇಕು. ಸೊ ಜಲಾಶಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ರು ಕೂಡ ಯಾವ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅದು ಯಾವ ಜಿಲ್ಲೆಯಲ್ಲಿ ಹೆಚ್ಚು ಪ್ರಶ್ನೆ ಕೇಳೋದು PC ಮತ್ತು PSIಗೆ ಇಷ್ಟೇ ವ್ಯಾಪ್ತಿ ಇರ್ತದೆ. ಯಾವ ಜಿಲ್ಲೆ ಯಾವ ನದಿಗೆ. ಒಂದು ವೇಳೆ ಹೆಚ್ಚಿನದಾಗಿ ಏನಾದ್ರೂ ಕೇಳಿದ್ರೆ ಅವುಗಳ ವಿಶೇಷತೆ ಮೇಲೆ ಕೇಳ್ತಾನೆ. ಅವುಗಳ ವಿಶೇಷತೆ ಮೇಲೆ ಹೆಚ್ಚಾಗಿ ಕೇಳೋದು ಯಾವ್ದ್ರ ಮೇಲೆ ಅಂದ್ರೆ ಒಂದು ವಾಣಿ ವಿಲಾಸ, ತುಂಗಭದ್ರಾ, ಇನ್ನೊಂದು ಕಾವೇರಿ ಸಂಬಂಧಪಟ್ಟ ಕೇಳ್ತಿರ್ತಾನೆ. ಇಷ್ಟು ನಿಮ್ಗ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು ಫ್ರೆಂಡ್ಸ್. ಸೊ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎಸ್ ಫ್ರೆಂಡ್ಸ್, ಇದು ಮ್ಯಾಪ್ ರೀಡಿಂಗ್ ಬೇಸ್ಡ್ ಕ್ವಶನ್ ಇದೆ, ಸರಿಯಾಗಿ ಗಮನಿಸ್ರಿ. ಸಮಭಾಜಕ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಪ್ರಶ್ನೆ ಇದೆ. ಸಮಭಾಜಕ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ? A ಮಲೇಷಿಯಾ, B ಇಂಡೋನೇಷಿಯಾ, C ಕೀನ್ಯಾ, D ಉಗಾಂಡ. ಈಕ್ವೇಟರ್ ಡಸ್ ನಾಟ್ ಪಾಸಸ್ ಮಲೇಷಿಯಾ, ಇಂಡೋನೇಷಿಯಾ, ಕೀನ್ಯಾ, ಉಗಾಂಡ. ಎಸ್, ಆದ್ಮೇಲೆ ಇಲ್ಲಿ ಸಮಭಾಜಕ ವೃತ್ತ ಯಾವ್ಯಾವ ರಾಷ್ಟ್ರಗಳ ಮೂಲಕ ಹಾದು ಹೋಗುತ್ತೆ ಅಂತ ಪ್ರಶ್ನೆ ಕೇಳಾಗ ನೆನಪಲ್ಲಿರ್ಲಿ, ಇದು RSI 2020 ಒಳಗೆ ಕೇಳಿದಂತ ಪ್ರಶ್ನೆ. ಸೊ ನಾವು ಗಮನಿಸಬೇಕು, ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಹೇಗೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ರೆಡಿ ಆಗ್ತಾ ಇದಾವೆ ಅಂತಂದ್ರೆ, ಈ ಹಿಂದೆ IAS ದೊಳಗೆ ಕೇಳಿದಂತಹ ಪ್ರಶ್ನೆಯನ್ನ ಯಥಾವತ್ತಾಗಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಇಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದ್ ಸ್ವಲ್ಪ ಮ್ಯಾಪ್ ಬೇಸ್ಡ್ ಕೂಡ ಇವತ್ತು ಕ್ವಶನ್ ಕೇಳ್ತಾ ಇದ್ದಾರೆ. ಕಳೆದ FDA ದೊಳಗಂತೂ ಕೂಡ ಮ್ಯಾಪ್ ಬೇಸ್ಡ್ ಕ್ವಶನ್ ಸಾಕಷ್ಟು ಇದ್ವು. ಸುಮಾರು 5 ಪ್ರಶ್ನೆಗಳು ಮ್ಯಾಪ್ ಬೇಸ್ಡ್ ಇದ್ವು. ಸೊ ನಾವೀಗ ಗಮನಿಸಬೇಕು, ಇವನ್ ಮ್ಯಾಪ್ ರೀಡಿಂಗ್ ಕಡೆ ನಾವು ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ರೀತಿ ಬಂದಾಗ ಇವು ನಮಗೆ ಎಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಸಿಗಂಗಿಲ್ಲ, ಮ್ಯಾಪ್ ನೋಡಿದ್ರೆ ಮಾತ್ರ ಅಭ್ಯಾಸಕ್ಕೆ ಸಿಗ್ತಿರ್ತಾರೆ. ಆ ದೃಷ್ಟಿಕೋನವಾಗಿ ಇಲ್ಲೊಂದ್ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ನಾನು ನಿಮಗೆ ಲಾಸ್ಟ್ ಗೆ ಹೇಳಿದ್ದೀನಿ, ಸರ್ ಮ್ಯಾಪ್ ಅನ್ನ ಮುಗಿಸ್ಕೊಡ್ರಿ ಅಂತಂದ್ರೆ ಡೆಫಿನೆಟ್ಲಿ ನಾನು ಮ್ಯಾಪ್ ರೀಡಿಂಗ್ ಮಾಡ್ಕೊಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಈ ಪ್ರಶ್ನೆ ತಕ್ಕಾಗಿ ಇಲ್ಲಿ ನೋಡೋಣ. ಒಂದು ಮ್ಯಾಪ್ ರೀಡಿಂಗ್ ವಿಡಿಯೋ ಮಾಡಿನೇ ಅಪ್ಲೋಡ್ ಮಾಡ್ತಿರ್ತೇನೆ. ಸೊ ಈಗ ಸತ್ಯ ಇಲ್ಲಿ ಗಮನಿಸ್ರಿ, ಈ ಸಮಭಾಜಕ ವೃತ್ತದ ಮೇಲೆ ಸುಮಾರು 13 ರಾಷ್ಟ್ರಗಳು ಹಾದೋಗ್ಯವ. ಮುಖ್ಯವಾಗಿ ಎಷ್ಟು ಅಂತಂದ್ರೆ 13 ರಾಷ್ಟ್ರಗಳು ಹಾದೋಗ್ಯವ. ಈಗ ಇಲ್ಲೇನ್ ಪ್ರಶ್ನೆ ಮಾಡಿದ್ರೆ ಯಾವ ರಾಷ್ಟ್ರಗಳು ಬರಂಗಿಲ್ಲ ಅಂತ ಪ್ರಶ್ನೆ ಮಾಡ್ಯಾರ. ಇಲ್ಲ ನೆಕ್ಸ್ಟ್ ಏನ್ ಕೇಳ್ಬೋದು ಅಂತಂದ್ರೆ, ಈ ಸಮಭಾಜಕ ವೃತ್ತದ ಮೇಲೆ ಉತ್ತರದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಅಂದ್ರೆ ಈ ಪೂರ್ವದಿಂದ ಪಶ್ಚಿಮಕ್ಕಾಗಿ ಅಂತ ಕೇಳ್ಬೋದು, ಇಲ್ಲ ಪಶ್ಚಿಮದಿಂದ ಪೂರ್ವಕ್ಕಾಗಿ ಅಂತ ಕೇಳ್ಬೋದು. ಕ್ರಮವಾಗಿ ಯಾವ ರಾಷ್ಟ್ರಗಳು ಹಾದು ಹೋಗಿವೆ ಅಂತ ಪ್ರಶ್ನೆ ಮಾಡೋ ಸಾಧ್ಯತೆ ಇರ್ತಾರೆ. ಆ ದೃಷ್ಟಿಕೋನದೊಳಗ ಸ್ವಲ್ಪ ಗಮನಿಸಿ. ಈಗ 0 ಡಿಗ್ರಿ ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ ಬಂದಂತೆಲ್ಲ ಯಾವ್ಯಾವ ರಾಷ್ಟ್ರಗಳಿದಾವೆ ಸರಿಯಾಗಿ ಗಮನಿಸಿ. ಇಲ್ಲಿ ಫಸ್ಟ್ ಬರ್ತಕ್ಕಂಥ ರಾಷ್ಟ್ರ ಅಂದ್ರೆ ಈ ದಕ್ಷಿಣ ಅಮೆರಿಕದೊಳಗಿರುವಂತಹ ಈಕ್ವೆಡರ್ ಒಂದನೇದು, ಎರಡನೇದು ಕೊಲಂಬಿಯಾ ಅಂತ ಬರ್ತದೆ, ಎರಡನೇದು ಕೊಲಂಬಿಯಾ. ದೆನ್ ಮೂರನೇದು ಬ್ರೆಜಿಲ್. ನೆನಪಲ್ಲಿ ದಕ್ಷಿಣ ಅಮೆರಿಕ ಖಂಡದೊಳಗ ಸಮಭಾಜಕ ವೃತ್ತದ ಮೇಲೆ ಬರುವಂತಹ ರಾಷ್ಟ್ರಗಳು ಎಷ್ಟು ಅಂದ್ರೆ 3: ಈಕ್ವೆಡರ್, ಕೊಲಂಬಿಯಾ, ಬ್ರೆಜಿಲ್. ಈ 3. ದೆನ್ ನೆಕ್ಸ್ಟ್ ಹೈಯೆಸ್ಟ್ ರಾಷ್ಟ್ರಗಳು ಬರೋದ ಎಲ್ಲಿ ಅಂತಂದ್ರೆ ಈ
ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ದ್ವೀಪ ಬರ್ತದ, ಇಲ್ಲೊಂದು ದ್ವೀಪ ಸಾವೋ ಟೋಮೋ ಅಂತ ಹೇಳಿ. ಯಾವುದು? ಸಾವೋ ಟೋಮೋ ಅನ್ನುವಂತಹ ದ್ವೀಪ ಬರ್ತದ, ನೆನಪಲ್ಲಿ ಸಾವೋ ಟೋಮೋ, ಅಥವಾ ಇದನ್ನ ಪ್ರಿನ್ಸಿಪಿಯಾ ದ್ವೀಪ ಅಂತ ಕೂಡ ಕರೀತಾರೆ. ಈ ದ್ವೀಪ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಈ ಕಾಂಗೋ ರಾಜ್ಯಕ್ಕೆ ಸಂಬಂಧಪಡ್ತದ. ಕಾಂಗೋ ಅನ್ನುವಂತಹ ಹೆಸರಿನ ಮೇಲೆ ಆಫ್ರಿಕಾ ಖಂಡದೊಳಗೆ 2 ರಾಷ್ಟ್ರಗಳಿದಾವೆ. ಒಂದು ರಿಪಬ್ಲಿಕ್ ಆಫ್ ಕಾಂಗೋ, ಇನ್ನೊಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನುವಂತ ರಾಷ್ಟ್ರ ಬರ್ತದೆ. ರಿಪಬ್ಲಿಕ್ ಆಫ್ ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಈ 2 ರಾಷ್ಟ್ರಗಳು ಈ ಆಫ್ರಿಕಾದೊಳಗೆ ಬರ್ತವೆ. ಆ 2 ರಾಷ್ಟ್ರಗಳು ಸಮಭಾಜಕ ವೃತ್ತವನ್ನ ಹಾದುಕೊಂಡು ಹೋಗ್ತವೆ. ಜೊತೆಗೆ ಇವುಗಳ ಮಧ್ಯಭಾಗದೊಳಗೆ ಗಬಾನ್ ಎನ್ನುವ ರಾಷ್ಟ್ರ ಬರ್ತದೆ. ಈ ಗಬಾನ್ ಕೂಡ ಈ ಸಮಭಾಜಕ ವೃತ್ತದೊಳಗೆ ಬರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಗಬಾನ್ ಆದ್ಮೇಲೆ 8ನೇದು ಉಗಾಂಡ ಅಂತ ಬರ್ತದ, ಆಮೇಲೆ ಕೀನ್ಯಾ, ದೆನ್ ನೆಕ್ಸ್ಟ್ ಸೋಮಾಲಿಯಾ ಇರುವಂತ ರಾಷ್ಟ್ರ ಬರ್ತದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಾಷ್ಟ್ರಗಳು ಅಂದ್ರೆ ಈ ಸಾವೋ ಟೋಮೋ ದ್ವೀಪವನ್ನ ಹಿಡ್ಕೊಂಡು 1, 2, 3, 4, 5, 6, 7 ರಾಷ್ಟ್ರಗಳು ಈ ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗ್ತಕ್ಕಂಥದ್ದು. ನೆನಪಲ್ಲಿ ಸರ್ ಇದು ದ್ವೀಪ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಬಂದಾಗ ನೆನಪಲ್ಲಿ ಇದು ರಿಪಬ್ಲಿಕ್ ಆಫ್ ಕಾಂಗೋಕ್ಕೆ ಸಂಬಂಧಪಡೋದು ಯಾವುದು? ಸಾವೋ ಟೋಮೋ. ಪರಿಣಾಮ ಈ ಅಷ್ಟು ರಾಷ್ಟ್ರಗಳು ಈ ಆಫ್ರಿಕಾ ಖಂಡಕ್ಕೆ ಸಂಬಂಧಪಡ್ತವೆ. ಆಫ್ರಿಕಾ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳು ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗ್ತವೆ ಅಂತಂದ್ರೆ 7 ರಾಷ್ಟ್ರಗಳು: ಸಾವೋ ಟೋಮೋ, ರಿಪಬ್ಲಿಕ್ ಆಫ್ ಕಾಂಗೋ, ಗಬಾನ್, ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ಕೀನ್ಯಾ, ಸೋಮಾಲಿಯಾ ಆದ್ಮೇಲೆ ದೆನ್ ಏಷ್ಯಾ ಖಂಡದ ವ್ಯಾಪ್ತಿಗೆ ಬರುವಂತಹ ಇನ್ನೊಂದಿಷ್ಟು ದ್ವೀಪಗಳು ಬರ್ತಾವೆ ನೋಡಿ ಭಾರತದ ತುದಿಗೆ. ಮಾಲ್ಡೀವ್ಸ್ ದ್ವೀಪ ಅಥವಾ ಮಾಲ್ಡೀವ್ಸ್ ರಾಷ್ಟ್ರ, ಇದು ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗ್ತದ. ದೆನ್ ನೆಕ್ಸ್ಟ್ ಇಂಡೋನೇಷಿಯಾ, ಇದು ಕೂಡ ಹಾದು ಹೋಗ್ತದ. ಇದ್ರೊಳಗೆ ಆಪ್ಷನ್ ಯಾವ್ದಿಲ್ಲ ನೋಡ್ರಿ, ಇಲ್ಲಿ ಮಲೇಷಿಯಾ ಅಂತ ಕೊಟ್ಟಿದ್ದಾನೆ, ಬಟ್ ಮಲೇಷಿಯಾ ಇದರ ವ್ಯಾಪ್ತಿ ಬರಂಗಿಲ್ಲ. ಆಕ್ಚುಲಿ ಇಲ್ಲೊಂದು ಸ್ಟ್ರೀಟ್ ಇದೆ ನೋಡ್ರಿ, ಜಲಸಂಧಿ. ಮಲೇಷಿಯಾ ಮತ್ತು ಇಂಡೋನೇಷಿಯಾದ ಮಧ್ಯೆ ಹಾದು ಹೋಗುವಂತಹ ಜಲಸಂಧಿ ಯಾವುದು ಅಂದ್ರೆ ಮಲಾಕ್ಕಾ ಜಲಸಂಧಿ. ಈ ಮಲಾಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷಿಯಾ ಎರಡನ್ನ ಬೇರ್ಪಡಿಸುತ್ತೆ. ಯಾಕೆ ಚರ್ಚೆ ಮಾಡಿದ್ರೆ 2 ಆಪ್ಷನ್ ಒಳಗೆ ಇದಾವೆ ಇಲ್ಲಿ, ಆ ಕಾರಣಕ್ಕೆ. ಬಟ್ ಈ ಆಪ್ಷನ್ ಒಳಗ ಇದ್ದಂತಹ ರಾಷ್ಟ್ರ ಯಾವ್ದು ಬರಂಗಿಲ್ಲ ಅಂದ್ರೆ ಮಲೇಷಿಯಾ ಬರಂಗಿಲ್ಲ, ಬಟ್ ಇಂಡೋನೇಷಿಯಾ ಬರ್ತದ. ಇನ್ನೊಂದು ಈ ಏಷ್ಯಾ ಖಂಡದಲ್ಲಿರುವಂತಹ ರಾಷ್ಟ್ರ 13ನೇದು ಕಿರಿಬಾಟಿ ಅಂತ ಬರ್ತದೆ. ಯಾವುದು? ಕಿರಿಬಾಟಿ. ಈ 13 ರಾಷ್ಟ್ರಗಳೇನಾಗಿವೆ ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗಿರ್ತಕ್ಕಂಥ. ಸೊ ಇಲ್ಲಿ ಒಂದು ಮ್ಯಾಪ್ ಅನ್ನ ಸ್ಕ್ರೀನ್ ಮೇಲೆ ಬಿಡ್ತೀನಿ ನೋಡ್ರಿ, ಸರಿಯಾಗಿ ಗಮನಿಸ್ರಿ. ಅವುಗಳ ಮೇಲೆ ಯಾವ ರೀತಿ ಇದೆ ಕ್ರಮವಾಗಿ ನೆನ್ಪಿಟ್ಕೊಳ್ಳಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಗಮನಿಸ್ರಿ. ಮೊದಲನೇದಾಗಿ ದಕ್ಷಿಣ ಅಮೆರಿಕ ಖಂಡದೊಳಗೆ ಯಾವ ಇದೆ ನೋಡ್ರಿ: ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ದೆನ್ ನೆಕ್ಸ್ಟ್ ಸಾವೋ ಟೋಮೋ ಅಥವಾ ಪ್ರಿನ್ಸಿಪಿಯಾ ಎನ್ನುವಂತಹ ರಾಷ್ಟ್ರ. ದೆನ್ ರಿಪಬ್ಲಿಕ್ ಆಫ್ ಕಾಂಗೋ, ಗಬಾನ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ಕೀನ್ಯಾ, ಸೋಮಾಲಿಯಾ. ಇವಿಷ್ಟು ಆಫ್ರಿಕಾ ಖಂಡದೊಳಗೆ ಬರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಮಾಲ್ಡೀವ್ಸ್, ಇಂಡೋನೇಷಿಯಾ, ಕಿರಿಬಾಟಿ. ಇವು ಯಾವ ರಾಷ್ಟ್ರಗಳು ಯಾವಲ್ಲಿ ಬರ್ತಕ್ಕಂಥದ್ದು? ಏಷ್ಯಾದೊಳಗೆ ಬರ್ತಕ್ಕಂಥದ್ದು. ಇಷ್ಟು ನೆನಪಲ್ಲಿ. ಸೊ ಇವಿಷ್ಟು ಯಾವ್ದಕ್ಕೆ ಸಂಬಂಧಪಟ್ಟವಪ್ಪ ಅಂತಂದ್ರೆ ಈ ಸಮಭಾಜಕ ವೃತ್ತದ ಮೇಲೆ ಯಾವೆಲ್ಲ ರಾಷ್ಟ್ರಗಳು ಹಾದು ಹೋಗ್ತವೆ ಅವುಗಳು. ಇನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ, ಆಮೇಲೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ, ಈ ಗ್ರೀನಿಚ್ ರೇಖಾಂಶದ ಮೇಲೆ ಯಾವ್ಯಾವ ರಾಷ್ಟ್ರಗಳು ಬರ್ತಾವ ಅನ್ನೋದನ್ನ ನಾನು ಮ್ಯಾಪ್ ರೀಡಿಂಗ್ ಹೇಳೋ ಟೈಮ್ ಒಳಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ. ಜಸ್ಟ್ ಇವತ್ತು ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗಿರ್ಬೇಕು ಫ್ರೆಂಡ್ಸ್. ದೆನ್ ನೆಕ್ಸ್ಟ್ ಇನ್ನೊಂದು ರೇಖೆ ಬರ್ತದ, ದಿನರೇಖೆ ಅಂತ ಬರ್ತದ, 180 ಡಿಗ್ರಿ ದಿನರೇಖೆ. ಬಟ್ ಈ 180 ಡಿಗ್ರಿ ದಿನರೇಖೆ ಇದು ಯಾವುದೇ ಭೂರಾಶಿಯ ಮೇಲೆ ಹಾದು ಹೋಗಿಲ್ಲ, ಅದು ಜಸ್ಟ್ ಜಲರಾಶಿಯ ಮೇಲೆ ಹಾದು ಹೋಗ್ಯದ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ದಿನರೇಖೆ ಇದು ಯಾವ ದೇಶಗಳ ಮೇಲೆ ಹಾದು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ದಟ್ ಈಸ್ ರಾಂಗ್. ದಿನರೇಖೆ ಕೇವಲ ಸಾಗರಗಳ ಮೇಲೆ ಹಾದು ಹೋಗಿರ್ತಕ್ಕಂಥದ್ದು. ಇಷ್ಟು ನೆನಪಲ್ಲಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು: ಶೆವರಾಯ್ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿವೆ ಅಂತ ಇದೆ. ಶೆವರಾಯ್ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿವೆ? ಆಪ್ಷನ್ ನೋಡ್ರಿ: ಕೊಂಕಣ ಕರಾವಳಿಯ ಆಗ್ನೇಯದಲ್ಲಿ, ಪೂರ್ವ ಘಟ್ಟಗಳ ಆಗ್ನೇಯ ಭಾಗದಲ್ಲಿ,
ಪಶ್ಚಿಮ ಘಟ್ಟಗಳ ಆಗ್ನೇಯದಲ್ಲಿ ಕೋರಮಂಗಲ ಕರಾವಳಿ ಅಂತ ಇದೆ. ಕೋರಮಂಗಲ ಕರಾವಳಿ. Shevra Hills to Janadi Hills are located to the southeast of Konkana coast, southeast of Eastern Ghats, southeast of Western Ghats and Coromandel coast ಅಂತೇಳಿ. ಎಸ್, ಆದ್ಮೇಲೆ ಇಲ್ಲೇನ್ ಪ್ರಶ್ನೆ ಕೇಳಿದ್ರೆ ಶೆವರಾಯ್ ಬೆಟ್ಟದಿಂದ ಜನದಿ ಅಥವಾ ಸನದಿ ಬೆಟ್ಟಗಳು ಎಲ್ಲಿಯವರೆಗೆ ಇದಾವೆ ಅಂತ ಪ್ರಶ್ನೆ ಕೇಳಿದ್ರೆ, ಶೆವರಾಯ್ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿಯವರೆಗೆ ಲೊಕೇಟೆಡ್ ಆಗಿದಾವೆ ಅಂತಂದೇಳಿ ಇಲ್ಲಿ ಪ್ರಶ್ನೆ ಮಾಡಿದಾನೆ. ಸೊ ಈ ರೀತಿಯಾಗಿ ನೋಡ್ರಿ, ಭಾರತದೊಳಗ ಶೆವರಾಯ್ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಅಂತ ಬಂದಾಗ ಅದು ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ಈ ಈಸ್ಟರ್ನ್ ಘಾಟ್ಸ್ ಏನಿದೆ ನೋಡ್ರಿ, ಈ ಈಸ್ಟರ್ನ್ ಘಾಟ್ಸ್, ಈ ಪೂರ್ವ ಘಟ್ಟಗಳೇನಿದಾವಲ್ಲ, ಈ ಪೂರ್ವ ಘಟ್ಟಗಳ ವ್ಯಾಪ್ತಿಯೊಳಗ ಈ ತಮಿಳುನಾಡಿನೊಳಗೆ ಬರುವಂತಹ ಪ್ರಮುಖ ಪರ್ವತಗಳು ಯಾವುದು? ಶೆವರಾಯ್ ಬೆಟ್ಟಗಳು ಅಂತಂದೇಳಿ. ಯಾವುದು? ಈ ಶೆವರಾಯ್ ಬೆಟ್ಟಗಳು ಮುಖ್ಯವಾಗಿ ಕಂಡು ಬರೋದಿಲ್ಲಪ್ಪ ಅಂತಂದ್ರೆ ತಮಿಳುನಾಡಿನೊಳಗೆ ಕಂಡು ಬರ್ತವೆ. ಈ ಶೆವರಾಯದಿಂದ ಇಲ್ಲೊಂದು ಶೆವರಾಯ್ ಅಥವಾ ಶೆವರಾಯನ್ ಪರ್ವತ ಶ್ರೇಣಿ ಅಂತ ಬರ್ತದ. ಈ ಶೆವರಾಯ್ ಪರ್ವತ ಶ್ರೇಣಿ ಒಳಗೆ ಕಂಡು ಬರುವ ಪ್ರಮುಖ ಪರ್ವತಗಳು ಅಂತಂದ್ರೆ ಶೆವರಾಯ್ ಪರ್ವತ ಮತ್ತು ಜನದಿ ಪರ್ವತ ಅಂತಂದ್ರೆ ಕಂಡು ಬರ್ತವೆ. ಈ ಶೆವರಾಯ್ ಪರ್ವತದಿಂದ ಜನದಿ ಪರ್ವತಗಳು ಆಲ್ಮೋಸ್ಟ್ ಲೊಕೇಟೆಡ್ ಆಗಿರೋದಿಲ್ಲಪ್ಪ ಅಂದ್ರೆ ತಮಿಳುನಾಡಿನೊಳಗ ಇದು ಪೂರ್ವ ಘಟ್ಟಗಳಲ್ಲಿ ಕಂಡು ಬರುವಂತಹ ಪ್ರಮುಖ ಪರ್ವತ ಶ್ರೇಣಿನೂ ಕೂಡ ಹೌದು. ಸೊ ಇದು ಲೊಕೇಟೆಡ್ ಆಗಿರೋದಿಲ್ಲ ಅಂತಂದ್ರೆ ಇಲ್ಲಿದೆ. ನಮ್ಗೆ ಇಲ್ಲಿ ಆಪ್ಷನ್ ಒಳಗೆ ಗಮನಿಸಿದಾಗ ಮೊದಲನೇ ಆಪ್ಷನ್ ಏನಿದೆ ಕೊಂಕಣ ತೀರ ಅಂತ ಕರೆದಿದ್ದಾನೆ. ಬಟ್ ಕೊಂಕಣ ತೀರ ಎಲ್ಲಿ ಬರ್ತದ? ಈ ಭಾಗದೊಳಗೆ ಬರ್ತದೆ. ಮಹಾರಾಷ್ಟ್ರ, ಗೋವಾ ಮತ್ತ ಕರ್ನಾಟಕದ ಉತ್ತರ ಭಾಗದೊಳಗೆ ಏನಪ್ಪಾ ಅಂದ್ರೆ ಕೊಂಕಣ ತೀರ ಕಂಡು ಬರ್ತದ. ದೆನ್ ಎರಡನೇದು ಪೂರ್ವ ಘಟ್ಟಗಳ ಆಗ್ನೇಯ ಭಾಗದಲ್ಲಿ ಅಂತ ಕೇಳಿದಾನೆ. ಆಕ್ಚುಲಿ ಇಲ್ಲಿ ಬರ್ತಕ್ಕಂಥದ್ದು ಪೂರ್ವ ಘಟ್ಟಗಳು ಆಗ್ನೇಯ ಭಾಗ ಅಂದ್ರೆ ಇಲ್ಲಿದೆ, ಪೂರ್ವ ಘಟ್ಟಗಳ ಆಗ್ನೇಯ ಭಾಗ. ದೆನ್ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಅಂತಂದ್ರೆ ಈ ಭಾಗದೊಳಗ, ಈ ಪಶ್ಚಿಮ ಘಟ್ಟಗಳ ಆಗ್ನೇಯ ಭಾಗ ಅಂದ್ರೆ ಈ ಭಾಗದಲ್ಲಿ ಬರ್ತದ. ಸೊ ಇದು ಬರಂಗಿಲ್ಲ. ಸೊ ಈಗ ಇದು ಬರೋದು ಈ ವ್ಯಾಪ್ತಿಯೊಳಗ ಅಂತಂದ್ರೆ ಕೊಂಕಣ ತೀರ ಬರಂಗಿಲ್ಲ, ಇದು ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಅಂತ ಕೂಡ ಬರಂಗಿಲ್ಲ, ಯಾಕಂದ್ರೆ ಇವು ಬರೋದು ಪೂರ್ವ ಘಟ್ಟಗಳಲ್ಲಿ. ದೆನ್ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾನೆ ಕೋರಮಂಡಲ್ ತೀರ ಅಂತ ಕೊಟ್ಟಿದ್ದಾನೆ. ಆಕ್ಚುಲಿ ಕೋರಮಂಗಲ ತೀರ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಆಲ್ಮೋಸ್ಟ್ ತಮಿಳುನಾಡಿನ ದಕ್ಷಿಣ ಭಾಗದ ವ್ಯಾಪ್ತಿಯೊಳಗ ಈ ಒಂದು ಕೋರಮಂಗಲ ತೀರ ಬರ್ತಕ್ಕಂಥದ್ದು. ಆಕ್ಚುಲಿ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ ಒಂದು ವ್ಯಾಪ್ತಿಯೊಳಗೆ ಏನಪ್ಪ ಅಂದ್ರೆ ಕೋರಮಂಗಲ್ ಬರ್ತದ, ಇಲ್ಲಿಂದ ವ್ಯಾಪ್ತಿಯೊಳಗೆ ಬರ್ತದ. ಬಟ್ ಕೋರಮಂಗಲ ಈ ಪೂರ್ವ ಘಟ್ಟಗಳ ಆಗ್ನೇಯ ಭಾಗ ಅಂತ ಬಂದಾಗ ಇವೆರಡರೊಳಗ ತುಂಬಾ ನಿಯರೆಸ್ಟ್ ಆಗ್ತಕ್ಕಂಥದ್ದು ಈ ಪೂರ್ವ ಘಟ್ಟಗಳ ಆಗ್ನೇಯ ಭಾಗ ಅನ್ನುವಂಥದ್ದು ಇಲ್ಲಿ ಸಮೀಪ ಆಗ್ತದ. ಪರಿಣಾಮ ಶೆವರಾಯ್ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿ ಲೊಕೇಟ್ ಆಗಿದಾವೆ ಅಂತಂದ್ರೆ ಈ ಭಾಗದಲ್ಲಿ ಲೊಕೇಟ್ ಆಗ್ಯಾವ. ಇದು ಯಾವುದು ಅಂದ್ರೆ ಪೂರ್ವ ಘಟ್ಟಗಳ ಆಗ್ನೇಯ ಭಾಗದೊಳಗ, ಅಂದ್ರೆ ಸೌತ್ ಈಸ್ಟ್ ಇನ್ ಈಸ್ಟರ್ನ್ ಘಾಟ್ಸ್ ಅಂತೇಳಿ, ಸೌತ್ ಈಸ್ಟ್ ಇನ್ ಈಸ್ಟರ್ನ್ ಘಾಟ್ಸ್. ದೀಸ್ ಆರ್ ಯಾವ್ದಪ್ಪ ಅಂತಂದ್ರೆ ಶೆವರಾಯದಿಂದ ಜನದಿ ಬೆಟ್ಟಗಳು. ಇದೂ ಕೂಡ ಮ್ಯಾಪ್ ಥ್ರೋ ಬೇಸ್ಡ್ ಕ್ವಶನ್ ಇರ್ತಕ್ಕಂಥದ್ದು ನೋಡ್ರಿ. ಸೊ ಹಾಗಾಗಿ ಕೆಲವೊಂದನ್ನು ನಾವು ಗುರುತಿಸ್ಕೋಬೇಕಾದ್ರೆ ಇಂಡಿಯನ್ ಜಾಗ್ರಫಿ ಆಗಿರ್ಬೋದು, ಇಲ್ಲ ವರ್ಲ್ಡ್ ಜಾಗ್ರಫಿ ಆಗಿರ್ಬೋದು, ಕರ್ನಾಟಕ ಜಾಗ್ರಫಿ ಆಗಿರ್ಬೋದು, ಕೆಲವೊಂದು ಎಲ್ಲಿ ನಿರ್ಮಾಣಗೊಂಡಿದೆ ಅನ್ನೋದನ್ನ ಮ್ಯಾಪ್ ಥ್ರೋನೇ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಈ ತರದ ಏನಾದ್ರು ಪ್ರಶ್ನೆಗಳನ್ನ ಕೇಳಿದ್ರೆ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ನಮ್ಗೆ ಸುಲಭ ಆಗುತ್ತೆ ಅಂತ. ಓಕೆನಾ ಫ್ರೆಂಡ್ಸ್? ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಗಮನಿಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ ಅಂತ ಪ್ರಶ್ನೆ ಕೇಳಿದ. ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ಒಂದನೇ ಆಪ್ಷನ್ ಅಮರಾವತಿ, ಎರಡನೇ ಆಪ್ಷನ್ ಕಬಿನಿ, ಮೂರನೇ ಆಪ್ಷನ್ ಹೇಮಾವತಿ, ನಾಲ್ಕನೇ ಆಪ್ಷನ್ ಪ್ರಣೀತಾ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರಿಬ್ಯೂಟರಿ ಆಫ್ ರಿವರ್ ಕಾವೇರಿ? ಎ ರಿವರ್ ಅಮರಾವತಿ, ರಿವರ್ ಕಬಿನಿ, ರಿವರ್ ಹೇಮಾವತಿ, ರಿವರ್ ಪ್ರಣೀತಾ. ಎಸ್, ಅಥವಾ ಗಮನಿಸೋಣ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಸರಿ ಉತ್ತರ ಆಗ್ತದ? ಆದ್ಮೇಲೆ ನಿನ್ನೆ ನಾನು ಕೃಷ್ಣಾ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ನೋಡ್ರಿ. ಅಲ್ಲಿ ಅಮರಾವತಿ ಅಂತ ನದಿ ಇತ್ತು, ಬಟ್ ಅಮರಾವತಿ ಕೃಷ್ಣಾ ನದಿಯ ಉಪನದಿ ಇಲ್ಲ. ಆದ್ರೆ ನಾನು ಹೇಳೋ ಸಂದರ್ಭದೊಳಗೆ ಅಮರಾವತಿ ಇದು ಗೋದಾವರಿ ನದಿಯ ಉಪನದಿ ಅಂತೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಸರಿ ಮಾಡ್ಕೊಡ್ರಿ. ಆಕ್ಚುಲಿ ಅಮರಾವತಿ ಇದು ಗೋದಾವರಿ ನದಿಯ ಉಪನದಿ ಅಲ್ಲ, ಅದು ಕಾವೇರಿ ನದಿಯ ಉಪನದಿನೇ ಅಮರಾವತಿ. ಇದು ಕರ್ನಾಟಕದ ವ್ಯಾಪ್ತಿಯೊಳಗಿಲ್ಲ, ತಮಿಳುನಾಡಿನ ಅಣ್ಣಾಮಲೈ ಬೆಟ್ಟಗಳಲ್ಲಿ ಈ ಅಮರಾವತಿ ನದಿ ಹುಟ್ಟುತ್ತೆ. ಸೊ
ಸೊ ಈ ಒಂದು ಕ್ಲಾರಿಫಿಕೇಶನ್ ಅಲ್ಲಿ ಸರಿ ಮಾಡ್ಕೊಳ್ರಿ, ಕರೆಕ್ಷನ್ ಇರ್ತದೆ ಅದನ್ನ ಸರಿ ಮಾಡ್ಕೊಳ್ರಿ. ದೆನ್ ನೆಕ್ಸ್ಟ್ ಇಲ್ಲಿ ಬರುವಂತಹ ಉಪನದಿಗಳಂತ ಬಂದಾಗ ಕಬಿನಿ ಮತ್ತು ಹೇಮಾವತಿ ಜೊತೆಗೆ ಪ್ರಣೀತಾ ಅಂತ ಇದೆ. ಒಂದು ಕ್ಲಾರಿಫೈಡ್ ಆಯ್ತು. ಈಗ ಅಮರಾವತಿ ಕಾವೇರಿ ನದಿಯ ಉಪನದಿ, ಇವುಗಳ ಜೊತೆಗೆ ಕಬಿನಿ ಮತ್ತು ಹೇಮಾವತಿ ಇವೆರಡೂ ಕೂಡ ಕಾವೇರಿ ನದಿಯ ಉಪನದಿಗಳು, ಇದು ಕರ್ನಾಟಕದೊಳಗ. ದೆನ್ ನೆಕ್ಸ್ಟ್ ಕಾವೇರಿ ನದಿ ಇನ್ನ ಉಪನದಿ ಪ್ರಣೀತ ಅಂತ ಬಂದಾಗ ಈ ಪ್ರಣೀತ ಇದು ಯಾವ ನದಿಯ ಉಪನದಿ ಅಂದ್ರೆ ಗೋದಾವರಿ ನದಿಯ ಉಪನದಿ. ನೆನಪಲ್ಲಿ ಪ್ರಣೀತ ಇದು ಯಾವ ನದಿಯ ಉಪನದಿ ಅಂದ್ರೆ ಗೋದಾವರಿ ನದಿಯ ಉಪನದಿ. ದೆನ್ ನೆಕ್ಸ್ಟ್ ಒಂದ್ ಸ್ವಲ್ಪ ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಾವೇರಿ ನದಿ ಕರ್ನಾಟಕದೊಳಗ ಒಟ್ಟು ನದಿ ವ್ಯವಸ್ಥೆಗಳಂತ ಬಂದಾಗ 7 ನದಿ ವ್ಯವಸ್ಥೆಗಳಿದಾವೆ. ನೆನಪಲ್ಲಿ ಕರ್ನಾಟಕದೊಳಗ ಎಷ್ಟು ನದಿ ವ್ಯವಸ್ಥೆಗಳು ಅಂತಂದ್ರೆ 7 ನದಿ ವ್ಯವಸ್ಥೆಗಳಿದಾವೆ. ಆ 7 ನದಿ ವ್ಯವಸ್ಥೆಗಳಂತ ಬಂದಾಗ ಇಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ಕ್ರಮವಾಗಿ ಅಂತ ಬಂದಾಗ ಗೋದಾವರಿ ನದಿ ವ್ಯವಸ್ಥೆ, ತುಂಗಭದ್ರಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತ ಬರ್ತದ. ಇವು 4 ಆದ್ರೆ 3 ನಂದಿದುರ್ಗ ನದಿ ವ್ಯವಸ್ಥೆ ಒಳಗನ ಬರ್ತದ. ಪಾಲಾರ್ ನದಿ ವ್ಯವಸ್ಥೆ, ಪೆನ್ನಾರ್ ನದಿ ವ್ಯವಸ್ಥೆ. ಈ ಪೆನ್ನಾರ್ದೊಳಗ 2 ವಿಧ ಬರ್ತವು. ಪೆನ್ನಾರ್ನ ಕರ್ನಾಟಕದೊಳಗ ಪಿನಾಕಿನಿ ಅಂತ ಕರೀತೇವೆ. ಅದರೊಳಗನೆ ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಅಂತಂದೇಳಿ. ಸೊ ಒಟ್ಟಾರೆ ನೆನಪಿರಲಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿ ವ್ಯವಸ್ಥೆ, ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ, ಪಾಲಾರ್ ನದಿ ವ್ಯವಸ್ಥೆ, ಉತ್ತರ ಪಿನಾಕಿನಿ ನದಿ ವ್ಯವಸ್ಥೆ, ದಕ್ಷಿಣ ಪಿನಾಕಿನಿ ನದಿ ವ್ಯವಸ್ಥೆ. ಒಟ್ಟಾರೆಯಾಗಿ ಕರ್ನಾಟಕದೊಳಗೆ ಎಷ್ಟು ನದಿ ವ್ಯವಸ್ಥೆಗಳಿದಾವೆ? 7 ನದಿ ವ್ಯವಸ್ಥೆಗಳಿದಾವೆ. ಆ 7 ನದಿ ವ್ಯವಸ್ಥೆಗಳಲ್ಲಿ ಪ್ರಮುಖವಾಗಿ ಮತ್ತೊಂದು ಯಾವುದು ಅಂತಂದ್ರೆ ಈ ಕಾವೇರಿ ನದಿ ವ್ಯವಸ್ಥೆ. ಆಕ್ಚುಲಿ ಕಾವೇರಿ ನದಿ ವ್ಯವಸ್ಥೆ ಅಂತ ಬಂದಾಗ ಕಾವೇರಿ ನದಿಯ ಉಗಮ ಇದು ಪ್ರೆಸೆಂಟ್ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತಗಳ ತಲಕಾಡು ಎಂಬಲ್ಲಿ ಉಗಮಗೊಳ್ಳುತ್ತದೆ. ತಲಕಾಡು ಎಂಬಲ್ಲಿ ಉಗಮಗೊಳ್ಳುತ್ತದೆ. ಈ ಕಾವೇರಿ ನದಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. ಬಟ್ ಈ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹಾದು ಹೋಗಿದ್ರು ಸಹ ಇದರ ಜಲಾನಯನ ವ್ಯಾಪ್ತಿ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆನಪಿರಲಿ, ಈ ಕಾವೇರಿ ನದಿಯ ವಿವಾದ ಅಂತ ಬಂದಾಗ ಇದು ಕೇವಲ ಕರ್ನಾಟಕ ಮತ್ತು ತಮಿಳುನಾಡು ಅಷ್ಟಕ್ಕೆ ಸಂಬಂಧಪಡಂಗಿಲ್ಲ. ನದಿ ನೀರಿನ ಹಂಚಿಕೆ ವಿವಾದ ಅಂತ ಬಂದಾಗ ಇದು ಎಲ್ಲೆಲ್ಲಿ ಜಲಾನಯನ ವ್ಯಾಪ್ತಿಯನ್ನ ಹೊಂದ್ಯಾದೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಇದರ ಒಂದಿಷ್ಟು ವಿವಾದಗಳಿರ್ತಕ್ಕಂಥದ್ದು. ಎಲ್ಲೆಲ್ಲಿ? ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ. ಅಲ್ಲಿ ಅಷ್ಟು ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ನದಿ ನೀರಿನ ಹಂಚಿಕೆಯಲ್ಲಿ ವಿವಾದ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇನ್ನೊಂದು 3-4 ಸಲ ಪ್ರಶ್ನೆ ಕೇಳ ನೋಡ್ರಿ, ಅದನ್ನ ನೆನಪಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಈ ನದಿ ಕರ್ನಾಟಕದಲ್ಲಿ ಸುಮಾರು 380 ಕಿಲೋಮೀಟರ್ಗಳಷ್ಟು ಉದ್ದ ಹರಿತದ. ನೆನಪಲ್ಲಿ ಕರ್ನಾಟಕದೊಳಗ 380 ಕಿಲೋಮೀಟರ್ಗಳಷ್ಟು ಉದ್ದ ಹರಿತದ. ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ಪ್ರಮುಖ ನದಿ ಅಂತ ಬಂದಾಗ ದಟ್ ಈಸ್ ಕಾವೇರಿ ನದಿ. ನೆನಪಿರಲಿ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುವ ಮುಖ್ಯ ನದಿ ಅಂತ ಬಂದಾಗ ದಟ್ ಈಸ್ ಕಾವೇರಿ ನದಿ. ಈ ಕಾವೇರಿ ನದಿ ಇದಕ್ಕಿರುವಂತಹ ಪವಿತ್ರತೆ, ವ್ಯಾಪಕತೆ, ಕೃಷಿಯ ವ್ಯಾಪ್ತಿ, ಮನೋಹರತೆ, ಪ್ರವಾಸೋದ್ಯಮ, ಜಲವಿದ್ಯುತ್ ಮತ್ತು ತೀರ್ಥ ಕ್ಷೇತ್ರಗಳು ಇವೆಲ್ಲವನ್ನ ಒಟ್ಟಾರೆಯಾಗಿ ಸೇರಿಸಿಕೊಂಡು ಕಾವೇರಿ ನದಿಯನ್ನ ದಕ್ಷಿಣದ ಗಂಗೆ ಅಂತಂದ್ರೆ ಕರೀತಾರೆ. ನೆನಪಲ್ಲಿ, ಕಾವೇರಿ ನದಿಯನ್ನ ದಕ್ಷಿಣದ ಗಂಗೆ ಅಂತ ಕರಿತೀವಿ. ಯಾವ ಕಾರಣಕ್ಕಂತಂದ್ರೆ ಈಗ ನಾನು ಹೇಳಿದಲ್ಲ, ಈ ಎಲ್ಲಾ ಕಾರಣಗಳಿಂದಾಗಿ ಇದನ್ನ ದಕ್ಷಿಣದ ಗಂಗೆ ಅಂತ ಕರಿತೇವೆ. ಭಾರತದೊಳಗ ಕಾವೇರಿ ನದಿಯನ್ನ ದಕ್ಷಿಣದ ಗಂಗೆ ಅಂತ ಕರೆದ್ರೆ ಗೋದಾವರಿ ನದಿಯನ್ನ ವೃದ್ಧ ಗಂಗೆ ಅಂತ ಕರಿತೀವಿ. ನೆನಪಲ್ಲಿ, ಗೋದಾವರಿ ನದಿಯನ್ನ ವೃದ್ಧ ಗಂಗೆ ಅಂತ ಕರಿತೀವಿ, ಕಾವೇರಿ ನದಿಯನ್ನ ದಕ್ಷಿಣದ ಗಂಗೆ ಅಂತ ಕರಿತೀವಿ. ಇದಿಷ್ಟು ನೆನಪಲ್ಲಿರ್ಲಿ. ಜೊತೆಗೆ ಈ ಕಾವೇರಿ ನದಿ ಕರ್ನಾಟಕದೊಳಗ ಇದನ್ನ ಜೀವ ನದಿ ಅಂತೇಳಿ ಸ್ಥಳೀಯರು ಭಾವನಾತ್ಮಕವಾಗಿ ಇದನ್ನ ಒಪ್ಕೊಂಡಿದ್ದಾರೆ. ಸೊ ಕರ್ನಾಟಕದ ಜೀವ ನದಿ ಯಾವುದು ಅಂದ್ರೆ ಅದು ಕಾವೇರಿ ಆಗಿರ್ತಕ್ಕಂಥದ್ದು. ನೆನಪಲ್ಲಿರ್ಲಿ. ಜೊತೆಗೆ ಈ ಕಾವೇರಿ ನದಿ ತಾನು ಹರಿಯುವ ಸಂದರ್ಭದೊಳಗ ನೋಡಿ, ಈ ರೀತಿ ಹರಿಯುವ ಸಂದರ್ಭದೊಳಗ ಹಿಂಗೆ ಏನ್ ಮಾಡಿದಪ್ಪ ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ದ್ವೀಪ ಪ್ರದೇಶಗಳನ್ನು ನಿರ್ಮಾಣ ಮಾಡ್ಕೊಂತ ಬಂದಾಗ ನೋಡಿ, ಹಿಂಗ್ ಹರಿಬೇಕಾದ್ರೆ ಈ ರೀತಿ ಒಂದಿಷ್ಟು ಭಾಗ ಹೋಗ್ತದೆ, ಈ ರೀತಿ ಒಂದಿಷ್ಟು ಭಾಗ ಹೋಗ್ತದೆ. ಈ ರೀತಿ ತಾನು ಹರಿಯುವ ಸಂದರ್ಭದೊಳಗ 3 ನದಿ ದ್ವೀಪಗಳನ್ನು ನಿರ್ಮಾಣ ಮಾಡಿದ. ಅದು ಯಾವುದು ಅಂತ ಬಂದಾಗ ಮೊದಲನೇದು ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ ಒಳಗ ಶ್ರೀರಂಗಪಟ್ಟಣ. ದೆನ್ ನೆಕ್ಸ್ಟ್
ಶಿಂಷಾ ಎನ್ನುವ ನದಿ ದ್ವೀಪವನ್ನು ನಿರ್ಮಾಣ ಮಾಡಿದ. ದೆನ್ ನೆಕ್ಸ್ಟ್ ಇದರೊಳಗೆ ತಮಿಳುನಾಡೊಳಗೆ ಶ್ರೀರಂಗಂ ಎನ್ನುವಲ್ಲಿ ನದಿ ದ್ವೀಪವನ್ನು ನಿರ್ಮಾಣ ಮಾಡಿರೋದು. ಸೊ ಇಲ್ಲಿ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವ 3 ನದಿ ದ್ವೀಪಗಳು ಅಂತಂದ್ರೆ ಶ್ರೀರಂಗಪಟ್ಟಣ, ಶಿಂಷಾ, ಶ್ರೀರಂಗಂ ಅಂತೇಳಿ. ಎಷ್ಟೋ ಜನ ಹೇಳ್ತಾರೆ ಶಿವನ ಸಮುದ್ರ ಇಲ್ಲಿ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವ ದ್ವೀಪ ಪ್ರದೇಶ ಅಂತ ಕರೀತಾರೆ. ಆಕ್ಚುಲಿ ಅದು ದ್ವೀಪ ಪ್ರದೇಶ ನಿಜ ಇಲ್ಲ ಅನ್ನಂಗಿಲ್ಲ, ಬಟ್ ವ್ಯಾಪ್ತಿ ಒಳಗ ಶಿಂಷಾ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಅತಿದೊಡ್ಡ ದ್ವೀಪ ಆಗಿರೋದ್ರಿಂದ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಶ್ರೀರಂಗಪಟ್ಟಣ, ಶಿಂಷಾ ಮತ್ತು ಶ್ರೀರಂಗಂ. ಈ 3 ನದಿ ದ್ವೀಪಗಳು ಯಾವ ನದಿಯಿಂದ ನಿರ್ಮಾಣಗೊಂಡಿರೋದು ಅಂದ್ರೆ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇವಿಷ್ಟು ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ನೆನಪಲ್ಲಿ. ದೆನ್ ಕಾವೇರಿ ನದಿಗೆ ಪ್ರಮುಖವಾಗಿ ಎಲ್ಲೆಲ್ಲಿ ಜಲಾಶಯಗಳನ್ನ ನಿರ್ಮಾಣ ಮಾಡಿದರೆ ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಕಾವೇರಿ ನದಿಗೆ ಎಲ್ಲೆಲ್ಲಿ ನಿರ್ಮಾಣ ಮಾಡಿದರೆ ಅಂದ್ರೆ ಕರ್ನಾಟಕದೊಳಗ KRS ಜಲಾಶಯ ನೆನಪಲ್ಲಿ. ಕರ್ನಾಟಕದೊಳಗ KRS ಜಲಾಶಯ ಈಗ ಹಿಂದೆ ನೋಡಿದ್ವಿ ನಾವು, ಅದು ಎಲ್ಲಿ ಅಂತಂದ್ರೆ ಕರ್ನಾಟಕದ ಶ್ರೀರಂಗಪಟ್ಟಣ ತಾಲೂಕಿನ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಪಾಡಿಯ ಬಳಿ. ದೆನ್ ತಮಿಳುನಾಡಿನೊಳಗ ಇದಕ್ಕೆ ಪ್ರಮುಖವಾಗಿ ಕಟ್ಟಿರುವಂತಹ ಜಲಾಶಯ ಅಂದ್ರೆ ದಟ್ ಈಸ್ ಮೆಟ್ಟೂರು ಜಲಾಶಯ. ಯಾವುದು? ಮೆಟ್ಟೂರು ಜಲಾಶಯ. ಈ ಮೆಟ್ಟೂರು ಜಲಾಶಯವನ್ನ ಇನ್ನೊಂದು ಹೆಸರು ನಾವು ಸ್ಟ್ಯಾನ್ಲಿ ಜಲಾಶಯ ಅಂತಾನೂ ಕೂಡ ಕರಿತೀವಿ. ನೆನಪಲ್ಲಿ ಯಾವುದು? ಸ್ಟ್ಯಾನ್ಲಿ ಜಲಾಶಯ ಅಂತಾನೂ ಕೂಡ ಕರಿತೇವೆ. ಇದು ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿರ್ತಕ್ಕಂಥದ್ದು. ಎಸ್, ಇದಿಷ್ಟು ಯಾವ್ದು ಸಂಬಂಧಪಟ್ಟದ? ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನ ಕಾವೇರಿ ನದಿಯ ಉಪನದಿಗಳು ಅಂತ ಬಂದಾಗ ಕಾವೇರಿ ನದಿಯ ಉಪನದಿಗಳು ಅಂತ ಬಂದಾಗ ಕಾವೇರಿ ನದಿಯ ಉಪನದಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹೇಮಾವತಿ, ದೆನ್ ಕಬಿನಿ, ಹೇಮಾವತಿ, ಕಬಿನಿ, ಹಾರಂಗಿ, ದೆನ್ ಲೋಕಪಾವನಿ, ದೆನ್ ಲಕ್ಷ್ಮಣ ತೀರ್ಥ, ದೆನ್ ಇವೆಷ್ಟು ನದಿಗಳು ಬರ್ತವೆ. ಇವುಗಳ ಜೊತೆಗೆ ಇಲ್ಲಿ ಸುವರ್ಣಮುಖಿ ಅಂತ ಬರ್ತದೆ. ಮತ್ತೆ ಸುವರ್ಣಮುಖಿ, ದೆನ್ ಶಿಂಷಾ, ಇನ್ನು ಮುಂತಾದ ನದಿಗಳು ಇರ್ತಕ್ಕಂಥದ್ದು. ಇಲ್ಲಿ ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಹೇಮಾವತಿ, ಕಬಿನಿ, ಹಾರಂಗಿ, ಲೋಕಪಾವನಿ, ಲಕ್ಷ್ಮಣ ತೀರ್ಥ, ಸುವರ್ಣಮುಖಿ ಮತ್ತು ಶಿಂಷಾ ಎನ್ನುವಂತಹ ನದಿಗಳು ನೆನಪಲ್ಲಿರಲಿ. ಇಲ್ಲಿ ಹೇಮಾವತಿ ನದಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಗಿರಿಯ ಬಳಿ ಉಗಮಗೊಳ್ತಕ್ಕಂಥದ್ದು. ಯಾವುದು? ಹೇಮಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಬಳಿ ಉಗಮ ಆಗ್ತಕ್ಕಂಥದ್ದು. ಈ ಹೇಮಾವತಿ ನದಿಗೆ ನಾವು ಇವತ್ತಾನೆ ಚರ್ಚೆ ಮಾಡಿದ್ವಿ. ಈ ಹಿಂದೆ ಈ ಹಾಸನ ಜಿಲ್ಲೆಯ ಗೋರೂರು ಬಳಿ ಜಲಾಶಯವನ್ನ ನಿರ್ಮಾಣ ಮಾಡಿದೀವಿ, ಅದು ಹೇಮಾವತಿ ಜಲಾಶಯ. ದೆನ್ ಎರಡನೇದು ಕಬಿನಿ ನದಿ. ಈ ಕಬಿನಿ ನದಿ ಎಲ್ಲಿ ಉಗಮಗೊಳ್ತದ ಅಂತಂದ್ರೆ ಕೇರಳದ ಉತ್ತರ ವಯನಾಡು ಎಂಬಲ್ಲಿ ಉಗಮಗೊಳ್ತದ. ನೆನಪಲ್ಲಿ ಈ ಕಬಿನಿ ನದಿ ಕೇರಳದೊಳಗ ಉತ್ತರ ವಯನಾಡು ಎಂಬಲ್ಲಿ ಉಗಮಗೊಳ್ಳುವ ಪರಿಣಾಮ ಆ ಕೇರಳದಿಂದ ಹರಿದು ಬಂದು ಕರ್ನಾಟಕದೊಳಗ ಕಾವೇರಿ ನದಿಯನ್ನು ಸೇರುವುದರಿಂದ ಕೇರಳದಲ್ಲಿಯೂ ಸಹ ಕಾವೇರಿ ತನ್ನ ಜಲಾನಯನದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ನೆನಪಲ್ಲಿ ಈ ಕಬಿನಿ ನದಿಗೆ ನಾವು ಕರ್ನಾಟಕದೊಳಗ ಕಪಿಲ ಅಂತ ಕೂಡ ಕರೀತಾರೆ. ಇನ್ನ ಹಾರಂಗಿ ನದಿ ಅಂತ ಬಂದಾಗ ಈ ಹಾರಂಗಿ ನದಿ ಪ್ರೆಸೆಂಟ್ ಕರ್ನಾಟಕದೊಳಗ ಕೊಡಗು ಜಿಲ್ಲೆಯೊಳಗ ಉಗಮಗೊಳ್ತಕ್ಕಂಥ. ಎಲ್ಲಿ? ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟ ಅಂತ ಬರ್ತದ. ನೆನಪಲ್ಲಿ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟ ಎಂಬಲ್ಲಿ ಈ ಹಾರಂಗಿ ನದಿ ಉಗಮಗೊಳ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಲೋಕಪಾವನಿ ನದಿ. ಈ ಲೋಕಪಾವನಿ ನದಿ ಪ್ರೆಸೆಂಟ್ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬಲ್ಲಿ ಉಗಮಗೊಳ್ತಕ್ಕಂಥದ್ದು. ಇಷ್ಟು ನೆನಪಲ್ಲಿರಲಿ. ಯಾವುದು? ಲೋಕಪಾವನಿಗೆ ಸಂಬಂಧಪಟ್ಟ ಹಾಗೆ. ದೆನ್ ಲಕ್ಷ್ಮಣ ತೀರ್ಥ, ಇದನ್ನು ಸಹ ಎಲ್ಲಿಪ್ಪ ಅಂತಂದ್ರೆ ಕೊಡಗು ಜಿಲ್ಲೆ ಒಳಗ ಉಗಮ ಆಗ್ತಕ್ಕಂಥದ್ದು. ದೆನ್ ಸುವರ್ಣಮುಖಿ, ಇದು ಚಾಮರಾಜನಗರ ಜಿಲ್ಲೆಯ ಪಣಜೂರು ಎಂಬಲ್ಲಿ ಉಗಮಗೊಳ್ತದೆ. ನೆನಪಲ್ಲಿ ಚಾಮರಾಜನಗರ ಜಿಲ್ಲೆಯ ಪಣಜೂರು ಎಂಬಲ್ಲಿ ಉಗಮಗೊಳ್ತದ. ದೆನ್ ನೆಕ್ಸ್ಟ್ ಶಿಂಷಾ ನದಿ, ಇದು ತುಮಕೂರು ಜಿಲ್ಲೆಯ ತಿಪಟೂರು ಬಳಿ ಉಗಮಗೊಳ್ತಕ್ಕಂಥದ್ದು. ಇನ್ನೊಂದು ನದಿ ಇದೆ ಇದಕ್ಕೆ, ಅರ್ಕಾವತಿ ಅಂತಂದ್ರೆ. ಅರ್ಕಾವತಿ ನದಿ
ಈ ಒಂದು ಅರ್ಕಾವತಿ ನದಿ ಎಲ್ಲಿ ಹುಟ್ಟುತ್ತೇನಪ್ಪ ಅಂದ್ರೆ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ, ಇಲ್ಲಿ ಈ ಒಂದು ಅರ್ಕಾವತಿ ನದಿ ಉಗಮಗೊಳ್ತಕ್ಕಂಥದ್ದು. ನೆನಪಲ್ಲಿ ಈ ಕಾವೇರಿ ನದಿಯ ಉಪನದಿಗಳಂತ ಬಂದಾಗ ಹೇಮಾವತಿ, ಕಬಿನಿ, ಹಾರಂಗಿ, ಲೋಕಪಾವನಿ, ಲಕ್ಷ್ಮಣ ತೀರ್ಥ, ಸುವರ್ಣಮುಖಿ, ಶಿಂಷ, ಅರ್ಕಾವತಿ ಇವುಗಳ ಜೊತೆಗೆ ಅಮರಾವತಿ. ಈ ಅಮರಾವತಿ ತಮಿಳುನಾಡಿನೊಳಗೆ ಉಗಮಗೊಳ್ತಕ್ಕಂಥದ್ದು. ಇವಿಷ್ಟು ನಾವಿಲ್ಲಿ ತುಂಬಾ ಸೂಕ್ಷ್ಮವಾಗಿ ಮತ್ತು ಗಮನಿಸಬೇಕಾಗಿರ್ತಕ್ಕಂತಹ ಪ್ರಮುಖ ನದಿಗಳು. ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಉಗಮ ಆಗ್ತಾವ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಈ ಶಿಂಷಾ ಮತ್ತು ಅರ್ಕಾವತಿ ನದಿಗಳಿದಾವಲ್ಲ, ಈ ಶಿಂಷಾ ಮತ್ತು ಅರ್ಕಾವತಿ ನದಿಗಳು ಕಾವೇರಿ ನದಿಯ ಉಪನದಿಗಳು ಆಗಿದ್ರೂ ಸಹ ಇವು ಕರ್ನಾಟಕದೊಳಗ ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೂ ಕೂಡ ಬರ್ತಾರೆ. ಯಾವುದು? ಶಿಂಷಾ ಮತ್ತು ಅರ್ಕಾವತಿ. ಇನ್ನು ಕರ್ನಾಟಕದೊಳಗ ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಬರುವಂತಹ ಪ್ರಮುಖ ನದಿಗಳು ಅಂದ್ರೆ ನೆನಪಲ್ಲಿರಲಿ ಅರ್ಕಾವತಿ, ಶಿಂಷಾ, ಪಾಲ, ಪೆನ್ನ, ಪಾಪಾಗ್ನಿ ಮತ್ತು ಕಣ್ವ. ಪಾಪಾಗ್ನಿ ಮತ್ತು ಕಣ್ವ ಎನ್ನುವ ನದಿಗಳು ಈ ಒಂದು ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಬರ್ತವೆ. ನೆನಪಲ್ಲಿರಲಿ, ಯಾಕಂದ್ರೆ ಮುಂದೆ ನಿಮಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೆಕ್ಸ್ಟ್ ನಂದಿದುರ್ಗ ನದಿ ವ್ಯವಸ್ಥೆ ಮೇಲೆ ಪ್ರಶ್ನೆ ಕೇಳಬಹುದು. ಆ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ನೇರವಾಗಿ ಪ್ರಶ್ನೆ ಒಂದೇ ಕೇಳ್ತಾನೆ, ಈ ಕೆಳಗಿನ ಯಾವ ನದಿಯು ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾನೆ. ಇಲ್ಲ, ಈ ಕೆಳಗಿನ ಯಾವ ನದಿಯು ನಂದಿದುರ್ಗ ವ್ಯಾಪ್ತಿಯಿಂದ ಹೊರಗಡೆ ಇದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ನೆನಪಲ್ಲಿರಲಿ, ಅವುಗಳ ಜೊತೆಗೆ ಕರ್ನಾಟಕದೊಳಗ ಕೆಲವೊಂದು ನದಿಗಳನ್ನ ವಿಭಜನೆ ಮಾಡುವ ನದಿ ವಿಭಾಜಕಗಳು ಅಂತ ಬರ್ತವೆ ಅಥವಾ ಜಲ ವಿಭಾಜಕಗಳು ಅಂತ ಬರ್ತವೆ. ಅವುಗಳನ್ನು ಕೂಡ ಒಂದ್ ಸ್ವಲ್ಪ ಇಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗಬೇಕು. ಈಗ ಕರ್ನಾಟಕದೊಳಗ ಪ್ರಮುಖವಾಗಿ 3 ಜಲ ವಿಭಾಜಕಗಳು. ಅವುಗಳು ಅಂದ್ರೆ ಈಗ ಗೋದಾವರಿ ನದಿ ವ್ಯವಸ್ಥೆ ಮತ್ತು ಕೃಷ್ಣಾ ನದಿ ವ್ಯವಸ್ಥೆ. ಗೋದಾವರಿ ನದಿ ವ್ಯವಸ್ಥೆ ಮತ್ತು ಕೃಷ್ಣಾ ನದಿ ವ್ಯವಸ್ಥೆ ಇವೆರಡನ್ನ ಪ್ರತ್ಯೇಕಿಸುವ ನದಿ ವ್ಯವಸ್ಥೆ ಅಂದ್ರೆ ದಟ್ ಈಸ್ ಜಲ ವಿಭಾಜಕ ಅಂತ ಬಂದಾಗ ಅದು ಹರಿಶ್ಚಂದ್ರ ಘಾಟ್ ಶ್ರೇಣಿ ಅಥವಾ ಭಾಲ್ಘಾಟ್ ಶ್ರೇಣಿ ಅಂತ ಬರ್ತವೆ. ಭಾಲ್ಘಾಟ್ ಶ್ರೇಣಿ ಅಥವಾ ಹರಿಶ್ಚಂದ್ರಗರ್ ಶ್ರೇಣಿ. ಈ ಜಲ ವಿಭಾಜಕ ಗೋದಾವರಿ ನದಿ ವ್ಯವಸ್ಥೆ ಮತ್ತು ಕೃಷ್ಣಾ ನದಿ ವ್ಯವಸ್ಥೆಯನ್ನ ಡಿವೈಡ್ ಮಾಡ್ತದೆ. ಜೊತೆಗೆ ಈ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಬರ್ತದೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಇವುಗಳನ್ನ ಬೇರ್ಪಡಿಸುವ ಜಲ ವಿಭಾಜಕ ಅಂದ್ರೆ ಅವು ಪಶ್ಚಿಮ ಘಟ್ಟಗಳು. ನೆನಪಲ್ಲಿರಲಿ, ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು. ಇವು ಪೂರ್ವಾಭಿಮುಖವಾಗಿ ಹರಿಯುವ ನದಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನ ಬೇರ್ಪಡಿಸ್ತಕ್ಕಂಥದ್ದು. ಜೊತೆಗೆ ನಂದಿ ಪರ್ವತ ಶ್ರೇಣಿಗಳು ಅಥವಾ ನಂದಿ ಪರ್ವತ ಶ್ರೇಣಿಗಳು ಅಥವಾ ನಂದಿ ಬೆಟ್ಟ ಇವು ಕಾವೇರಿ ನದಿ ವ್ಯವಸ್ಥೆ ಮತ್ತು ನಂದಿದುರ್ಗ ನದಿ ವ್ಯವಸ್ಥೆಯನ್ನ ಬೇರ್ಪಡಿಸ್ತಕ್ಕಂಥದ್ದು. ನೆನಪಲ್ಲಿ, ನಂದಿದುರ್ಗ ನದಿ ವ್ಯವಸ್ಥೆ ಮತ್ತು ಕಾವೇರಿ ನದಿ ವ್ಯವಸ್ಥೆಯನ್ನ ಬೇರ್ಪಡಿಸುವ ಜಲ ವಿಭಾಜಕಗಳು ಅಂತ ಬಂದಾಗ ಅವು ನಂದಿದುರ್ಗ ಪರ್ವತ ಶ್ರೇಣಿಗಳು. ಇಷ್ಟು ನೆನಪಲ್ಲಿ ಇಟ್ಕೊಳ್ರಿ, ಇವು ಕರ್ನಾಟಕದಲ್ಲಿ ಬರುವಂತಹ ಕೆಲವೊಂದು ಜಲ ವಿಭಾಜಕಗಳು. ದೆನ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ, ಹೆಚ್ಚಿನ ಭೂಕಂಪನ ತೀವ್ರತೆಯ ವಲಯದ ಅಡಿಯಲ್ಲಿ ಬರುವ ಭಾರತೀಯ ರಾಜ್ಯ. ಹೆಚ್ಚಿನ ಭೂಕಂಪನ ತೀವ್ರತೆಯ ವಲಯದ ಅಡಿಯಲ್ಲಿ ಬರುವ ಭಾರತೀಯ ರಾಜ್ಯ ಉತ್ತರ ಪ್ರದೇಶ್, ಕರ್ನಾಟಕ, ಹಿಮಾಚಲ ಪ್ರದೇಶ್, ಸಿಕ್ಕಿಂ. The Indian state that does not come under the high seismic intensity zone is, then seismic intensity zone is Uttar Pradesh, Karnataka, Himachal Pradesh and Sikkim. Yes friends, ನಾನು ನಿನ್ನೆ ಭಾರತದ ಮಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾದ್ರೂ ಹೇಳಿದ್ದೆ. ದೆನ್ ನೆಕ್ಸ್ಟ್ ಕರ್ನಾಟಕದ ಭೌಗೋಳಿಕ ರಚನೆಯ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಿ. ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದನ್ನ ನೀವು ಗಮನಿಸಿದ್ರು ಕೂಡ ನಿಮ್ಗೆ ಗೊತ್ತಾಗ್ತದೆ. ಜೊತೆಗೆ ಇಲ್ಲಿ ಇನ್ನೊಂದಿಷ್ಟು ಕ್ಲಿಯರ್ ಆಗಿ ಹೇಳ್ತೇನೆ ನೋಡ್ರಿ. ಈ ಒಂದು ಹಿಮಾಲಯ ಪರ್ವತದ ರೇಂಜ್ ಏನೈತಲ್ಲ, ಈಗಿನ ಹಿಮಾಲಯ ಪರ್ವತದ ರೇಂಜು ಮೊದಲು ತೆತಸ್ಸಿ ಎನ್ನುವ ಸಮುದ್ರದೊಳಗೆ ಮುಳುಗಡೆ ಹೊಂದಿತ್ತು. ದೆನ್ ನೆಕ್ಸ್ಟ್ ಇದೇನಾಗ್ತದೆ, ಈ ಭಾಗದಲ್ಲಿ ಯುರೋಪಿಯನ್ ಪ್ಲೇಟ್ ಅದ, ಈ ಭಾಗದಲ್ಲಿ ಏಷ್ಯನ್ ಪ್ಲೇಟ್. ಈ ಏಷ್ಯನ್ ಪ್ಲೇಟ್ ಹೋಗಿ ಈ ಯುರೋಪಿಯನ್ ಪ್ಲೇಟ್ಗೆ ಬಡಿದ ಪರಿಣಾಮ ಈ ಭಾಗದಲ್ಲಿ ಇದ್ದಂತಹ ಮಣ್ಣು ಮೇಲ್ಭಾಗಕ್ಕೆ ಬಂತು, ಪರ್ವತಗಳು ಮೇಲ್ಭಾಗದಲ್ಲಿ ಬಂದವು ಅಂತ ಹೇಳಿದೆ. ಈಗ ಇಲ್ಲಿ ಭೂಮಿಯ ಮೇಲೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಇದಾವೆ. ಭೂಮಿಯ ಮೇಲೆ ಟೆಕ್ಟಾನಿಕ್ ಪ್ಲೇಟ್ಸ್ಗಳು 7 ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಅದಾವೆ.
5, 6, 7 ಈ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಯಾವಾಗಲೂ ಭೂಮಿ ಮೇಲೆ ತೇಲ್ತಾ ಇರ್ತದೆ. ಈ ರೀತಿ ತೇಲ್ಬೇಕಾದ್ರೆ ಒಂದ್ ಕಡೆ ಭೂಮಿ ಇರುವಂತಹ ಪ್ಲೇಟ್ಗಳಿದೆ, ಒಂದ್ ಕಡೆ ಭೂಮಿ ಜಲ ಇರುವಂತಹ ಪ್ಲೇಟ್ ಇದೆ, ದೆನ್ ಜಲ ಭೂಮಿ ಇರುವಂತಹ ಪ್ಲೇಟ್ ಇದೆ, ಭೂಮಿ ಮತ್ತೆ ಜಲ ಭೂಮಿ ಈ ರೀತಿ ಇರುವಂತಹ ಪ್ಲೇಟ್ಗಳಿದಾವೆ. ಇದು ಭೂಮಿಯ ಸಾಂದ್ರತೆ ಅಂದ್ರೆ ಲಾವಾದ ಸಾಂದ್ರತೆಯ ಮೇಲೆ ತೇಲ್ತಾ ಇರ್ತವೆ. ಈ ತೇಲ್ತಾ ಇರುವಂತಹ ಸಂದರ್ಭದೊಳಗ ಇವೇನಾಗ್ತಿರ್ತವೆ, ಒಂದಕ್ಕೊಂದು ಅಪ್ಪಳಿಸಿದಾಗ ಒಂದಕ್ಕೊಂದು ಡಿಕ್ಕಿ ಆದ ಸಂದರ್ಭದೊಳಗ ಒಂದು ಭೂ ಪ್ಲೇಟ್ ಕೆಳಗೆ ಹೋಗೋ ಸಾಧ್ಯತೆ ಇರ್ತದೆ, ಒಂದು ಭೂ ಪ್ಲೇಟ್ ಮೇಲೆ ಬರೋ ಸಾಧ್ಯತೆ ಇರ್ತದೆ. ಈ ರೀತಿ ಒಂದು ಭೂ ಪ್ಲೇಟ್ ಮೇಲೆ ಹೋಗಿ ಒಂದು ಭೂ ಪ್ಲೇಟ್ ಕೆಳಗೆ ಹೋದ ಸಂದರ್ಭದೊಳಗ ಈ ಭಾಗದ ಪ್ರದೇಶದೊಳಗೆ ಏನಾಗುತ್ತೆ, ಕಂಪನದ ಅನುಭವ ಆಗ್ತಿರ್ತದೆ. ನೆನಪಲ್ಲಿ ಕಂಪನದ ಅನುಭವ ಆದಾಗ ಆ ಪ್ರದೇಶ ಆವಾಗ ಸ್ವಾಭಾವಿಕವಾಗಿ ಭೂಕಂಪನದ ಅಪಾಯವನ್ನ ಎದುರಿಸ್ತಿರ್ತದೆ. ಸ್ವಾಭಾವಿಕವಾಗಿ ಆ ಪ್ರದೇಶಗಳೇನಾಗ್ತಿರ್ತವೆ, ಭೂಕಂಪನದ ಅಪಾಯವನ್ನ ಎದುರಿಸ್ತಿರ್ತವೆ. ಈ ಭೂಕಂಪನ ಅಪಾಯ ಎದುರಿಸುವಂತಹ ಎರಡು ಭೂ ತೊಗಟೆಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಇವನ್ ಏಷ್ಯನ್ ಪ್ಲೇಟ್ ಮತ್ತೆ ಯುರೋಪಿಯನ್ ಪ್ಲೇಟ್ ಅದವಲ್ಲ, ಈ ಭಾಗದೊಳಗೆ ಎರಡು ಭೂ ತೊಗಟೆಗಳ ವ್ಯಾಪ್ತಿ ಒಳಗೆ ಕಂಡು ಬರ್ತವೆ. ಪರಿಣಾಮ ಇಲ್ಲಿ ಏನಾದ್ರೂ ಒಂದಕ್ಕೊಂದು ಈ ಭೂ ತೊಗಟೆಗಳು ಸಂಭವಿಸುವ ಸಂದರ್ಭ ಅಂದ್ರೆ ಅವುಗಳನ್ನ ನಾವು ಇಲ್ಲಿ ಯುರೋಪಿಯನ್ ಪ್ಲೇಟ್ ಮತ್ತೆ ಏಷ್ಯನ್ ಪ್ಲೇಟ್ ಅಂತ ಕರೀತಾರೆ. ಈ ಎರಡು ಪ್ಲೇಟ್ಗಳು ಒಂದಕ್ಕೊಂದು ಸಂಧಿಸುವ ಅಥವಾ ಬಡಿಯುವ ಪರಿಣಾಮ ಏನಾಗಿದೆಪ್ಪ ಅಂತಂದ್ರೆ ಈ ಯುರೋಪಿಯನ್ ಪ್ಲೇಟ್ ಮತ್ತೆ ಏಷ್ಯನ್ ಪ್ಲೇಟ್ ಬಡಿಯುವ ಪರಿಣಾಮ ಈ ಭಾಗದೊಳಗೆ ಏನಾಗಿರ್ತದೆ, ಭೂಕಂಪನದ ಅನುಭವ ಆಗ್ತಿರ್ತದೆ. ನೆನಪಲ್ಲಿ ಈ ಭಾಗದ ರಾಜ್ಯಗಳಲ್ಲಿ ಭೂಕಂಪನದ ಅನುಭವ ಆಗ್ತಿರ್ತದ. ಆ ರೀತಿ ಬಂದಾಗ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಆಗಿರ್ಬೋದು, ದೆನ್ ಉತ್ತರಾಖಂಡ್ ಆಗಿರ್ಬೋದು, ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಈ ಭಾಗದೊಳಗ ಅವಾಗ ಸ್ವಾಭಾವಿಕ ಭೂಕಂಪಗಳ ಸಂಭವಿಸುವ ಸಾಧ್ಯತೆ ಇರ್ತದೆ. ಸೊ ಆ ರೀತಿ ದೃಷ್ಟಿಕೋನದೊಳಗೆ ಬಂದಾಗ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಕರ್ನಾಟಕ ಎನ್ನುವಂತಹ ರಾಜ್ಯನೂ ಇದೆ. ಬಟ್ ಈ ಕರ್ನಾಟಕ ರಾಜ್ಯ ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ವ್ಯಾಪ್ತಿ ಒಳಗೆ ಬರದೇ ಇರೋದ್ರಿಂದ ಭೂಕಂಪನದ ಅಪಾಯಕ್ಕೆ ಒಳಗಾಗುವಂಗಿಲ್ಲ. ನೆನಪದೆ, ಭೂಕಂಪನದ ಅಪಾಯಕ್ಕೆ ಒಳಗಾಗದೇ ಇರುವಂತಹ ರಾಜ್ಯ ಅಂದ್ರೆ ಕರ್ನಾಟಕ. ಆದ್ರೂ ಸಹ ಸರ್ ಮತ್ತೆ ಇಲ್ಲಿ ಒಂದಿಷ್ಟು ಅವಾಗ ಭೂಕಂಪಗಳ ಅನುಭವ ಆಗ್ತಾವಲ್ರಿ, ಅದು ಎಸ್ಪೆಷಲಿ ಧಾರವಾಡ, ಈ ಗುಜರಾತ್ನ ಕಚ್ನ ಭಾಗ, ಈ ಭಾಗದಲ್ಲಿಯೂ ಕೂಡ ಕೆಲವೊಂದು ಕಡೆ ಭೂಕಂಪನದ ಅನುಭವಗಳ ಆಗ್ತಾವಲ್ರಿ ಅಂತ ಬಂದಾಗ ನೆನಪಲ್ಲಿ ಇಲ್ಲಿ ಭೂಕಂಪನದ ಅನುಭವಗಳು ಹೇಗೆ ಅಂತಂದ್ರೆ ಈ ಉತ್ತರ ಭಾರತಕ್ಕೂ ಹೋಲಿಕೆ ಮಾಡಿದ್ರೆ ದಕ್ಷಿಣ ಭಾರತ ಅತ್ಯಂತ ಪ್ರಾಚೀನ ಭೂಭಾಗವನ್ನು ಹೊಂದಿದ್ದು ಇಲ್ಲಿಯ ಶಿಲೆಗಳು ಅತ್ಯಂತ ಪ್ರಾಚೀನ ಶಿಲೆಗಳನ್ನ ಹೊಂದಿರ್ತಕ್ಕಂಥ. ಬಟ್ ಈ ಪ್ರಾಚೀನ ಶಿಲೆಗಳ ಮೇಲೆ ಅತಿಯಾದಂತಹ ಒತ್ತಡ ಇದ್ದಷ್ಟು ಏನಾಗುತ್ತೆ, ಶಿಲೆಗಳು ಅಲುಗಾಡೋದಕ್ಕೆ ಪ್ರಾರಂಭವಾಗ್ತದೆ. ಈ ರೀತಿಯ ಶಿಲೆಗಳು ಅಲುಗಾಡೋದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮಾನವನ ನಿರಂತರ ಒತ್ತಡ ಹೇರುವಂತಹ ಚಟುವಟಿಕೆಯ ಪರಿಣಾಮ. ಇಲ್ಲೇನಾಗ್ತದೆ, ಅತಿ ಹೆಚ್ಚು ಒತ್ತಡ ನೀಡುವಂತಹ ಅತಿ ದೊಡ್ಡ ಜಲಾಶಯಗಳನ್ನು ನಿರ್ಮಾಣ ಮಾಡ್ತಿರ್ತೀವಿ, ಗಣಿಗಾರಿಕೆ ಮಾಡ್ತಕ್ಕಂಥದ್ದು, ಅತ್ಯಂತ ಎತ್ತರದ ಅಪಾರ್ಟ್ಮೆಂಟ್ಗಳು ಒಂದೇ ಜಾಗದೊಳಗ ಗಗನಚುಂಬಿ ಕಟ್ಟಡಗಳನ್ನ ನಿರ್ಮಾಣ ಮಾಡೋದು. ಪರಿಣಾಮ ಇಲ್ಲಿ ಅತ್ಯಂತ ಹಳೆಯ ಶಿಲೆಗಳೇನಾಗ್ತವೆ ಅಲುಗಾಡಕ ಶುರು ಮಾಡ್ತವೆ. ಪರಿಣಾಮ ಇಲ್ಲಿ ಏನಾಗ್ತದೆ, ಭಯಾನಕ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಇರ್ತದೆ. ಆ ಕಾರಣ ಇಲ್ಲಿ ನಡೆಯುವಂತಹ ಭೂಕಂಪಗಳು ಮಾನವ ನಿರ್ಮಿತ ಕೃತ್ಯಗಳಿಂದಾಗಿ. ಬಟ್ ಸ್ವಾಭಾವಿಕವಾಗಿ ನಡೆಯುವಂತಹ ಭೂಕಂಪಗಳು ಅಂತಂದ್ರೆ ಈ ಭಾಗದೊಳಗಿರ್ತವೆ. ಸೊ ಆ ದೃಷ್ಟಿಕೋನದಲ್ಲಿ ನಾವು ಗಮನಿಸಬೇಕು. ಈ ಭೂಕಂಪನ ಅವಾಗ ನಡೆಯುವಂತಹ ಪ್ರದೇಶ ಇವು, ಬಟ್ ಭೂಕಂಪನದ ಅಪಾಯಕ್ಕೆ ಒಳಗಾಗದಿರುವಂತಹ ರಾಜ್ಯಗಳಂದ್ರೆ ಈ ಭಾಗದೊಳಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಭಾರತದೊಳಗ ಭೂಕಂಪನದ ಅಪಾಯದಿಂದ ಹೊರಗಿರುವ ರಾಜ್ಯ ಅಂದ್ರೆ ಈ ಕೊಟ್ಟಿರುವ ಆಪ್ಷನ್ಗಳ ಪ್ರಕಾರ ಕರ್ನಾಟಕ ಆಗ್ತಕ್ಕಂಥದ್ದು. ಎಸ್, ಇಷ್ಟು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಆದ್ಮೇಲೆ ನಾನು ನಿರಂತರವಾಗಿ ಒಂದು 8 ದಿನಗಳಾಯಿತು ನಿರಂತರವಾಗಿ ನಾನು 7 ಗಂಟೆಗೆ ಲೈವ್ ತರಗತಿಗಳನ್ನು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಊರಿಗೂ ಹೋಗುವ ಅನಿವಾರ್ಯತೆಯಿಂದ ಒಂದು 3 ದಿನ ನಾನು ನನ್ನ ತರಗತಿಗಳಿಗೆ ಗ್ಯಾಪ್ ನೀಡ್ತಾ ಇದ್ದೇನೆ. ಈ ಒಂದು 3 ದಿನ ನಾನು ಗ್ಯಾಪ್ ನೀಡ್ತಾ ಇದ್ದೇನೆ. ದಯವಿಟ್ಟು ನನಗೆ ಸಹಕಾರ ನೀಡ್ರಿ. ಮತ್ತೆ ಒಂದು 3 ದಿನದ ನಂತರ ಯಾಸ್ಟೀಸ್ ನನ್ನ ಈ ಜೋಗ್ರಫಿ ಕ್ವಶನ್ ಪೇಪರ್ ಗಳನ್ನ ಬಿಡಿಸುವ ನಿರಂತರ ಸರಣಿ ಮತ್ತೆ ಮುಂದುವರ್ಕೊಂಡು ಹೋಗ್ತದೆ. ಕೇವಲ ಜೋಗ್ರಫಿ ಅಷ್ಟೇ ಅಲ್ಲ, ಜೋಗ್ರಫಿ ನಂತರ ನನ್ನ ಸಬ್ಜೆಕ್ಟ್ ಏನಿದೆ ನೋಡಿ, ಸ್ಟೇಟ್ ಇಂಪಾರ್ಟೆಂಟ್ ಎಕಾನಮಿಕ್ ಸರ್ವೆ, ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ಸ್ ಮತ್ತು ಇಂಡಿಯನ್ ಸ್ಟೇಟ್ ಪ್ಲಾನಿಂಗ್ಸ್ ಕೆಲವೊಂದು ಏನು ಹೈಲೈಟ್ಸ್ ಬರ್ತಾವಲ್ಲ ಅವುಗಳನ್ನು ಕೂಡ ನಾನು ನಿಮಗೆ ಚರ್ಚೆ ಮಾಡ್ತೇನೆ. ಜೊತೆಗೆ ಬಜೆಟ್ ನ ಕೆಲವೊಂದು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಕೂಡ MCQ ಗಳನ್ನ ಮುಗಿಸ್ಕೊಡ್ತೀನಿ. ಇವಾಗ PC ಮತ್ತು PSI ಎಕ್ಸಾಮ್ ಅದಲ್ಲ, ಆ ಎಕ್ಸಾಮ್ಗಳು ಬರೋದಕ್ಕಿಂತ ಪೂರ್ವದಲ್ಲಿನೇ ಅವೆಲ್ಲವನ್ನ ಮುಗಿಸ್ಕೊಡ್ತೀನಿ, ಐ ಪ್ರಾಮಿಸ್. ಸೊ ಒಂದು 3 ದಿನ ಗ್ಯಾಪ್ ಆಗ್ತಿರ್ತದ. ದೆನ್ ನಂತರದ ತರಗತಿಗಳಿಗೆ ಕೂಡ ನಿಮ್ಮ ಬೆಂಬಲ ಹೀಗೆ ಇರಲಿ. ಆದ್ಮೇಲೆ ಹೆಚ್ಚು ಜನರು ಈ ಲೈವ್ ತರಗತಿಗಳನ್ನ ವೀಕ್ಷಣೆ ಮಾಡಲಿಕ್ಕೆ
ದಯವಿಟ್ಟು ಈ ಲೈವ್ ತರಗತಿಗಳನ್ನು ವೀಕ್ಷಣೆ ಮಾಡ್ತಿರುವ ತಾವೆಲ್ಲರೂ ಸ್ವಲ್ಪ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ರಿ. ಜೊತೆಗೆ ಇನ್ನು ಹೊಸದಾಗಿ ಯಾರ್ಯಾರು ಬಂದು ಸೇರ್ಕೊಳ್ತಾ ಇದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಇನ್ನು ವ್ಯಾಲ್ಯೂಯಬಲ್ ತರಗತಿಗಳು ನಿಮಗೆ ಮುಂದಿನ ದಿನಮಾನಗಳಲ್ಲಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಫ್ರೆಂಡ್ಸ್. ಸೊ ಇವತ್ತಿನ ತರಗತಿ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್.